ಪ್ರಾರಂಭಿಸೋದಾದರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ, ಮಹೋನ್ನತನೇ, ಪರಮ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನಗೆ ವಂದನೆಗಳು, ಸ್ತೋತ್ರಗಳಪ್ಪ. ಈಗೋ ದೇವ, ಮತ್ತೊಂದು ಆವರ್ತಿ ನಿನ್ನ ವಾಕ್ಯವನ್ನು ಧ್ಯಾನಿಸುವಂತ ಕಾಲಾವಕಾಶ ಮಾಡಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ತಂದೆ. ಎಷ್ಟೋ ಜನ ನಿನ್ನೆ ಇದ್ದವರು ಇವತ್ತು ಮಣ್ಣುಪಾಲಾಗಿದ್ದಾರೆ. ನಮಗಾದರೂ ಆರೋಗ್ಯ ಕೊಟ್ಟಿದ್ದೀರಾ, ಆಯುಷ್ಕಾಲವನ್ನು ಕೊಟ್ಟಿದ್ದೀರಾ. ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುವಂತವರಾಗಿದ್ದೇವೆ. ಬದುಕಿದ್ದರೂ ನಿನ್ನ ನಾಮವನ್ನು ಕೊಂಡಾಡುವಂತ ನಮಗೆ ಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ತಂದೆ. ಬದುಕಿರುವಂತ ನಾವು ವ್ಯರ್ಥವಾಗಿ ಬದುಕದಂತೆ ನಿನ್ನ ನಾಮವನ್ನು ಧ್ಯಾನಿಸುತ್ತಾ ಸ್ಮರಿಸುತ್ತಾ ನಿನ್ನ ವಾಕ್ಯವನ್ನು ಹೇಳಿಕೊಳ್ಳುವಂತ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಸ್ತೋತ್ರ ತಂದೆ. ಕೂಡಿ ಬಂದಂತ ಎಲ್ಲಾ ನಿನ್ನ ಮಕ್ಕಳನ್ನು ಆಶೀರ್ವದಿಸಿರಿ, ಬಲಪಡಿಸಿರಿ. ನಿನ್ನ ಉನ್ನತವಾದಂತಹ ಮಾತುಗಳನ್ನು ಮಾತಾಡ್ಲಿಕ್ಕೆ ನನಗೆ ಸಹಾಯ ಮಾಡಿ ನಡೆಸಿರಿ ದೇವ. ಹೌದು ತಂದೆ, ಬಾಯಿ ನಂದು ಮಾತು ನಿಂದು ದೇವ. ಅದಕ್ಕಾಗಿ ದೇವ, ನಿನ್ನ ಮಾತುಗಳು ನಾವು ಕೇಳುವಾಗ ನಮ್ಮ ಹೃದಯಗಳನ್ನು ತೆರೆದಿಟ್ಟುಕೊಂಡು ನಮ್ಮ ಹೃದಯಗಳಲ್ಲಿ ನಿನ್ನ ವಾಕ್ಯಗಳನ್ನು ತುಂಬಿಕೊಂಡು ನಮ್ಮ ಜೀವಿತಗಳನ್ನು ಬದಲಾಯಿಸಿಕೊಂಡು ನಿನ್ನ ವಾಕ್ಯದ ಪ್ರಕಾರ ಬದುಕಲಿಕ್ಕೆ ನಮಗೆ ಸಹಾಯ ಮಾಡಿ ನಡೆಸಿಕೊಡ್ಬೇಕೆಂಬುದಾಗಿ ಬೇಡ್ತಾ ಇದ್ದೇವೆ. ಎಲ್ಲರನ್ನು ಆಶೀರ್ವದಿಸಿರಿ, ನನ್ನನ್ನು ಕೂಡ ಆಶೀರ್ವದಿಸಿರಿ. ನನ್ನನ್ನು ಮರೆ ಮಾಡಿ ನಿನ್ನ ಮಾತುಗಳಿಂದ ನನ್ನ ಹೃದಯವನ್ನು ತುಂಬಿಸಿ, ನನ್ನ ಬಾಯಿ ತುಂಬಿಸಿ ಅದ್ಭುತವಾಗಿ ಆಶ್ಚರ್ಯಕರವಾದಂತ ರೀತಿಯಲ್ಲಿ ಮಾತಾಡುತ್ತಾರೆ ಎಂಬುದಾಗಿ ನಂಬುತ್ತಾ ಸಮಸ್ತವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತಾ ಈ ಚಿಕ್ಕ ಪ್ರಾರ್ಥನೆ ನಿಮ್ಮ ಮುದ್ದು ಮಗನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವಪ್ಪ ತಂದೆ, ಆಮೇನ್, ಆಮೇನ್. ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ, ಬಲಪಡಿಸಲಿ, ಆತ್ಮಿಕ ರೀತಿಯಲ್ಲಿ ನಿಮ್ಮನ್ನು ಆಶೀರ್ವಾದ ಮಾಡಲೆಂಬುದಾಗಿ ನಾನು ಬೇಡಿಕೊಳ್ಳುತ್ತಾ ಇದ್ದೇನೆ. ಪ್ರಿಯರೇ, ನಾವು ದಿನಾಲೂ ಕೂಡ ಒಂದೊಂದು ಅಂಶವನ್ನು ನಾವು ಕೇಳ್ತಾ ಇದ್ದೇವೆ. ನಾವು ಕೇಳುವಂತಹ ಪ್ರತಿಯೊಂದು ಅಂಶ ಕೂಡ ಉನ್ನತವಾದಂತ ವಿಷಯಗಳು, ದೇವರಲ್ಲಿ ನಾವು ಬೆಳಿಬೇಕಾಗಿರ್ತಕ್ಕಂಥ ವಿಷಯಗಳು, ದೇವರು ನಮ್ಮನ್ನು ಎಚ್ಚರಿಸುವಂತ ವಿಧಾನವನ್ನು ನಾವು ಕಲಿತುಕೊಳ್ತಾ ಇದ್ದೇವೆ. ಯಾಕಂದ್ರೆ ಆತನು ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ನಾವು ವಾಕ್ಯದ ಪ್ರಕಾರ ಇದ್ದೀವೋ ಇಲ್ಲವೋ ಅನ್ನಂತ ರೀತಿಯಲ್ಲಿ ನಾವು ನಮ್ಮನ್ನು ಪರಿಶೀಲನೆ ಮಾಡಿಕೊಂಡು ಪರಿಶೋಧನೆ ಮಾಡಿಕೊಂಡು ನಮ್ಮ ಜೀವಿತಗಳನ್ನು ಸರಿಪಡಿಸಿಕೊಂಡು ಮುಂದಕ್ಕೆ ನಾವು ಸಾಗಬೇಕಂತೇಳಿ ನಿಮ್ಮಲ್ಲಿ ಪ್ರತಿದಿನ ನಾನು ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಇವತ್ತು ಮಾತ್ರವಲ್ಲದೆ ಪ್ರತಿದಿನವೂ ಕೂಡ ನಾನು ಪಾಠ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚಿತವಾಗಿ ನನ್ನ ಬಯಕೆ, ನನ್ನ ಆಶಯ, ಆಕಾಂಕ್ಷೆ ಒಂದೇ. ನೀವೆಲ್ಲರೂ ಕೂಡ ದೇವರಲ್ಲಿ ಹೆಚ್ಚೆಚ್ಚಾಗಿ ಅಭಿವೃದ್ಧಿ ಹೊಂದಬೇಕು, ಭಕ್ತಿಯಲ್ಲಿ ಬೆಳಿಬೇಕು, ದೇವರು ಅನ್ಕೊಂಡಂತ ರೀತಿಯಲ್ಲಿ ನೀವು ಇರಬೇಕು ಅನ್ನೋದೇ ನನ್ನ ಒಂದು ಆಶೆ ಪ್ರಿಯರೇ. ಅದಕ್ಕಾಗಿ ನೀವೆಲ್ಲರೂ ಕೂಡ ದೇವರ ನಾಮವನ್ನು ಕೊಂಡಾಡುತ್ತಾ, ಆತನಲ್ಲಿ ಆನಂದಿಸುತ್ತಾ, ಆತನನ್ನು ಮಹಿಮೆ ಪಡಿಸುತ್ತಾ, ಆತನಿಗೋಸ್ಕರ ಬದುಕುತ್ತಾ, ಆತನ ನಾಮವನ್ನು ಇನ್ನೂ ಅನೇಕರಿಗೆ ತಿಳಿಸುತ್ತಾ, ಅನೇಕ ಆತ್ಮಗಳ ಭಾರವನ್ನು ಹೊತ್ತುಕೊಂಡು ಅನೇಕ ಆತ್ಮಗಳನ್ನು ದೇವರ ಕಡೆಗೆ ತಿರುಗಿಸುವಂತ ಮಕ್ಕಳು ನೀವು ಆಗ್ತೀರಂತ ಹೇಳಿ ನಾನು ನಂಬುತ್ತಾ ಇದ್ದೇನೆ ಪ್ರಿಯರೇ. ಓಕೆ, ಪ್ರೀತಿಗಳಂತ ದೇವರ ಮಕ್ಕಳೇ, ನಿನ್ನೆ ದಿನದಲ್ಲಿ ಒಂದು ಪಾಠವನ್ನು ಕಲಿತುಕೊಂಡಿದ್ದೇವೆ. ಅದು ಆಲ್ರೆಡಿ ಮತ್ತು ಯೂಟ್ಯೂಬ್ ನಲ್ಲಿ ರನ್ ಆಗ್ತಾ ಇದೆ. ಪ್ರತಿದಿನ ಕೂಡ ಮತ್ತೆ ವಾಕ್ಯಗಳನ್ನು ಯೂಟ್ಯೂಬ್ ಮುಖಾಂತರ ತಿಳಿಸ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ಕೂಡ ನೋಡ್ರಿ, ಇನ್ನು ಎಲ್ಲರಿಗೆ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೆಚ್ಚಾದ ರೀತಿ ಜನರಿಗೆ ಅದನ್ನ ಪರಿಚಯ ಮಾಡಿಕೊಳ್ಳಿ. ಈ ಸತ್ಯ ವಾಕ್ಯನ್ನ ಅಥವಾ ಆಧ್ಯಾತ್ಮಿಕ ಬಲಪಡಿಸುವಂತ ವಾಕ್ಯನ್ನ ಇನ್ನೂ ಸ್ವಲ್ಪ ಜನರಿಗೆ ಆದರೂ ತಿಳಿಲಿ. ನಾವು ಮಾತ್ರ ಕೇಳಿ ಸುಮ್ಮನಿರದೆ ಈ ವಾಕ್ಯಗಳನ್ನೇನು ಅನೇಕರಿಗೆ ನೀವು ಪ್ರಚುರ ಪಡಿಸ್ತಾರಂತೇಳಿ, ಶೇರ್ ಮಾಡ್ತಾರಂತೇಳಿ, ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನೂ ಅನೇಕರಿಗೆ ಸಬ್ಸ್ಕ್ರೈಬ್ ಮಾಡುವಂತೆ ಪ್ರೇರೇಪಿಸಬೇಕೆಂಬುದಾಗಿ ನಿಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಓಕೆ ಪ್ರಿಯರೇ, ಇವತ್ತು ನಾವು ನಮ್ಮ ಜೀವನದಲ್ಲಿ ನಡೀತಕ್ಕಂಥ ಕೆಲವು ಘಟನೆಗಳನ್ನು ನೋಡಿಕೊಂಡು ಮುಂದಕ್ಕೆ ಸಾಗಿ ಹೋಗೋಣ. ಯಾಕಂದ್ರೆ ನಾವು ದೇವರಿಗೋಸ್ಕರ ಬದುಕಬೇಕಂತಾನೆ ನಾವು ಆಲೋಚನೆ ಮಾಡ್ತೀವಿ. ದೇವರಲ್ಲಿ ಇರಬೇಕು, ಭಕ್ತಿಯಲ್ಲಿ ಇರಬೇಕು, ಯಥಾರ್ಥವಂತರಾಗಿರ್ಬೇಕು, ಸತ್ಯವಂತರಾಗಿ ಬಾಳಬೇಕು ಅನ್ನೋಂಥದ್ದೇ ನಮಗೆ ಗುರಿಯಾಗಿರುತ್ತೆ. ನಿಜವಾಗ್ಲು ಆತನಲ್ಲಿ ಆನಂದಿಸುವಂತ ಮಕ್ಕಳಾಗಿರ್ಬೇಕು ಅನ್ನೋದೇ ನಮ್ಮ ಆಲೋಚನೆ. ಆದ್ರೂ ಕೂಡ ಏನಾಗುತ್ತಂದ್ರೆ ನಮಗೆ ತಿಳಿಯದೇ ರೀತಿಯಲ್ಲಿ ಆಕಸ್ಮಿಕವಾಗಿ ನಮ್ಮ ಜೀವನದಲ್ಲಿ ತಪ್ಪುಗಳು ನಡೆದೋಗ್ತಿರ್ತವೆ. ತಪ್ಪುಗಳು ನಡೆದೋಗುವುದನ್ನು ನಾವು ನೋಡ್ತಾ ಇರ್ತೇವೆ. ಬೈ ಮಿಸ್ಟೇಕ್
ನಮಗೆ ತಿಳಿದೋ ತಿಳಿಯಲಾರದೋ ಮಿಸ್ಟೇಕ್ಗಳು ಆಗ್ತಿರ್ತಾವ ನಮ್ಮಲ್ಲಿ. ತಪ್ಪುಗಳಂದ್ರೆ ಏನು, ಆ ತಪ್ಪು ನಾವ್ ಹೇಗ್ ಮಾಡ್ತೀವಿ, ನಾವು ತಿಳಿದು ಮಾಡ್ತಾ ಇದೀವ, ತಿಳಿಯದೇ ಮಾಡ್ತಾ ಇದೀವ ಅಂತಕ್ಕಂಥದ್ದನ್ನು ಇವತ್ತು ಸ್ವಲ್ಪ ಮಟ್ಟಿಗೆ ನಾವು ಗ್ರಹಿಸ್ಕೊಳ್ಳೋಣ ಪ್ರಿಯರೇ. ಯಾಕಂದ್ರೆ ಕೆಲವು ಸಂದರ್ಭಗಳಲ್ಲಿ ನಾವು ಯಥಾರ್ಥವಾಗಿ ಬಾಳ್ತೀವಿ ಅಂತೇಳಿ ನಾವು ಅನ್ಕೊಳ್ತಿರ್ತೀವಿ. ನಾನು ಯಥಾರ್ಥವಾಗಿದ್ದೀನಿ, ದೇವರಲ್ಲಿದ್ದೀನಿ, ಭಕ್ತಿಯಲ್ಲಿದ್ದೀನಿ ಅಂತೇಳಿ ನಾವು ಅನ್ಕೊಳ್ತಿರ್ತೀವಿ. ಆದ್ರೆ ನಮಗೆ ತಿಳಿಯದ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ತಪ್ಪುಗಳು ಆಟೋಮೆಟಿಕ್ ಆಗಿ ನಡೆದೋಗಿರ್ತಾವ. ತಪ್ಪಂದ್ರೆ ಏನ್ರಿ? ತಪ್ಪುಗಳು ಅಂದ್ರೆ ಏನು? ಮಿಸ್ಟೇಕ್ಸ್. ನಮಗ ತಿಳಿಯದ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಡೆದೋಗಂತ ಕೆಲವು ಘಟನೆಗಳು ಅದು ನಡೆದು ಹೋದ ನಂತರ ನಮ್ಗೆ ಅನಿಸ್ತಿರ್ತದ, ಅಯ್ಯೋ ನಾನು ಇದು ಮಾಡಬಾರ್ದಾಗಿತ್ತಲ್ಲ, ಇದು ಅನಬಾರ್ದಾಗಿತ್ತಲ್ಲ, ಇದು ಹೇಳ್ಬಾರ್ದಾಗಿತ್ತಲ್ಲ, ಅಯ್ಯೋ ಇದರಿಂದ ಬಹಳ ತಪ್ಪಾಯ್ತು, ಇದರಿಂದ ಬಹಳ ಎಫೆಕ್ಟ್ ಆಯ್ತು ಅಂತೇಳಿ ಕೆಲವು ಸಂದರ್ಭದಲ್ಲಿ ನಮಗೆ ಅರ್ಥ ಆಗುತ್ತೆ ಪ್ರಿಯರ. ಆವಾಗ ನಾವು ಪಶ್ಚಾತ್ತಾಪ ಪಡ್ತೀವಿ, ಈ ತಪ್ಪು ನನ್ನಿಂದ ನಡೆದಿದೆ ಅಂತೇಳಿ ನಾವು ಸಾರಿನೂ ಕೇಳ್ಕೊಳ್ತೀವಿ, ಕ್ಷಮಾಪಣೆನೂ ಕೇಳ್ತೀವಿ. ಬ್ರದರ್, ನಂದು ತಪ್ಪಾಗಿದೆ, ನನ್ನ ಕ್ಷಮಿಸು ಅಂತ ಹೇಳ್ತೀವಿ. ಅದು ನಡೆದೋದ್ಮೇಲೆ ನಾವು ಬಹಳಷ್ಟು ವ್ಯಸನ ಪಡ್ತೀವಿ, ಬಹಳ ಪಶ್ಚಾತ್ತಾಪ ಪಡ್ತೀವಿ, ಬಹಳ ಫೀಲ್ ಆಗ್ತೀವಿ ಪ್ರಿಯರೇ. ಈ ತಪ್ಪುಗಳು ಕೆಲವರ ಜೀವನದಲ್ಲಿ, ಬೈಬಲ್ ನಲ್ಲಿ ಇರ್ತಕ್ಕಂಥ ಕೆಲವರ ಜೀವನದಲ್ಲಿ, ಅಂದ್ರೆ ಸಣ್ಣ ಪುಟ್ಟವರ ಜೀವನದಲ್ಲಿ ಅಲ್ಲ, ಭಕ್ತಿವಂತರ ಜೀವನದಲ್ಲಿ, ಅನೇಕರು ಭಕ್ತಿವಂತರು ಮತ್ತು ದೇವರಿಗೆ ಮೆಚ್ಚುಗೆಯಾದವರು, ದೇವರಿಗೆ ಇಷ್ಟವಾದವರು ಜೀವನದಲ್ಲಿ ಕೂಡ ಕೆಲವು ರೀತಿಯಲ್ಲಿ ತಪ್ಪುಗಳು ನಡೆದೋಗಿರ್ತಕ್ಕಂಥ ತಪ್ಪುಗಳನ್ನು ನಾವು ನೋಡೋಣ ಪ್ರಿಯರೇ. ಅವು ಯಾವ ರೀತಿಯಲ್ಲಿ ತಪ್ಪು ನಡೆದಿದೆ, ಅಥವಾ ಆ ತಪ್ಪಿನಿಂದ ಅವರಿಗೆ ಆದಂತ ಶಿಕ್ಷೆ ಏನು, ಆ ತಪ್ಪು ನಡೆಯುವುದಕ್ಕೆ ಕಾರಣ ಏನು, ರೀಸನ್ ಏನು ಅಂತಕ್ಕಂಥದ್ದನ್ನು ಕೂಡ ನಾವು ತಿಳ್ಕೊಳ್ಳೇಬೇಕು. ಯಾಕಂದ್ರೆ ನನ್ನಷ್ಟಕ್ಕೆ ನಾನೇ ರೈಟ್ ಅಂತ ಅನ್ಕೊಂಡ್ರೆ ಅದು ನನ್ನ ತಪ್ಪು, ಅದು ನಿನ್ ತಪ್ಪು. ಯಾಕಂದ್ರೆ ಬೈಬಲ್ ಹೇಳ್ತದ, ಒಂದು ವಚನ ನೋಡ್ಕೊಂಡು ನಾವು ಹೋಗೋಣ ಪ್ರಿಯರೇ. ಜ್ಞಾನೋಕ್ತಿಗಳ ಪುಸ್ತಕ 16ನೇ ಅಧ್ಯಾಯ. ಎಲ್ಲಾರು ತೆಗಿಬೇಕು, ಎಲ್ಲಾರು ಬೈಬಲ್ ಇರೋರು ಎಲ್ಲಾರು ತೆಗಿಬೇಕು, ಆಮೇಲೆ ಬರ್ಕೊಳ್ಬೇಕು. ಯಾಕಂದ್ರೆ ನಾನು ಹೇಳುವಂತ ಮಾತುಗಳು ಸ್ವಲ್ಪ ಘಾಟ್ ಆಗಿರ್ತಾವ, ಸ್ವಲ್ಪ ನೋವು ಉಂಟು ಮಾಡ್ತದಂತ ನಾನು ಅನ್ಕೊಳ್ತೀನಿ. ಆದ್ರೂ ಪರವಾಗಿಲ್ಲ, ಬರ್ಕೊಳ್ರಿ, ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ರಿ, ಆಲೋಚನೆ ಮಾಡ್ರಿ. ದೇವರು ಹೇಳಿರ್ತಕ್ಕಂಥ ರೀತಿಯಲ್ಲಿ ನಾನು ಇದ್ದೀನೋ ಇಲ್ಲೋ ಅನ್ನೋಂಥದ್ದನ್ನ ನೀನು ಸರಿಯಾದಂತ ರೀತಿಯಲ್ಲಿ ಆಲೋಚನೆ ಮಾಡಿಕೊಂಡು ಜೀವನ ಮಾಡ್ಬೇಕೆಂಬುದಾಗಿ ನಿಮ್ಮಲ್ಲಿ ನಾನು ವಿಜ್ಞಾಪನೆ ಮಾಡಿಕೊಳ್ಳುತ್ತೇನೆ ಪ್ರಿಯರೇ, ವಿಜ್ಞಾಪನೆ ಮಾಡಿಕೊಳ್ಳುತ್ತೇನೆ. ಜ್ಞಾನೋಕ್ತಿಗಳ ಪುಸ್ತಕ 16ನೇ ಅಧ್ಯಾಯ 6ನೇ ವಚನವನ್ನು ನಾವು ನೋಡ್ಕೊಳ್ಳೋಣ ಪ್ರಿಯರೇ. ಸರಿ, 2ನೇ ವಚನ, ಮನುಷ್ಯನ ನಡತೆ ಎಲ್ಲ ಸ್ವಂತ ದೃಷ್ಟಿಗೆ ಶುದ್ಧ. ಮನುಷ್ಯನ ನಡತೆ ಎಲ್ಲ ಸ್ವಂತ ದೃಷ್ಟಿಗೆ ಶುದ್ಧ. ಕರೆಕ್ಟ್ ಅನಿಸ್ತಿರ್ತದಂತ. ನಾನ್ ಕರೆಕ್ಟ್ ಇದ್ದೀನಿ, ನಾನು ಯಥಾರ್ಥವಾಗಿದ್ದೀನಿ, ನಾನು ಪರ್ಫೆಕ್ಟ್ ಆಗಿದ್ದೀನಿ ಅಂತ ಪ್ರತಿಯೊಬ್ಬರು ಕೂಡ ಭೂಮಿ ಮೇಲೆ ಇರ್ತಕ್ಕಂಥವರು ಅನ್ಕೊಂಡೇ ಜೀವನ ಮಾಡ್ತಾ ಇದ್ದಾರೆ. ಇವತ್ತು ಅನೇಕ ತಪ್ಪುಗಳು ಜೀವನದಲ್ಲಿ ನಡೆದೋದ್ರು ಕೂಡ ಆ ತಪ್ಪು ಅವನಿಗೆ ತಿಳಿಯದೆ, ಅವನಿಗೆ ಕಾಣದೇ ಇರುತ್ತದ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೆಲವರು ಹೇಳುವ ತನಕ ನಮ್ಮ ತಪ್ಪುಗಳು ನಮಗ್ ಗೊತ್ತಾಗಲ್ಲ. ಕೆಲವರು ತಿಳಿಸ್ತಾರೆ, ಬ್ರದರ್ ನೀನ್ ಈ ತಪ್ಪು ಮಾಡ್ತಾ ಇದೆಯಾ, ಸಿಸ್ಟರ್ ಇದು ನೀನ್ ತಪ್ಪು ಮಾಡ್ತಾ ಇದೆಯಾ, ಸಾರ್ ನೀವು ಇದು ತಪ್ಪು ಅಂತ ಹೇಳ್ತಾ ಇರ್ತಾರ. ಅದು ಹೇಳುವ ತನಕ ಇವರಿಗೆ ಗೊತ್ತಾಗಲ್ಲ. ಹೌದಾ, ಇದು ನನ್ನಿಂದ ನಡೆದಿದ್ದೇನ ತಪ್ಪು ಅಂತ. ಇನ್ನೊಬ್ಬರ ವಿಷಯದಲ್ಲಿ ನಾವೇನೋ ಯಥಾರ್ಥವಾಗಿ ಮಾತಾಡಿರ್ತೀವಿ, ಯಥಾರ್ಥವಾಗಿ ಅಂದಿರ್ತೀವಿ, ಅದು ಅವರಿಗೆ ದೊಡ್ಡ ತಪ್ಪಾಗಿ ಕಾಣ್ತಿರ್ತದ, ಅದು ಭಯಂಕರವಾದ ತಪ್ಪಾಗಿ ಕಾಣ್ತಿರ್ತದೆ. ಅವರು ನಮ್ಮ ಮುಂದೆ ಹೇಳ್ಕೊಳ್ಳಾರ್ದೆ ಅವ್ರು ಏನ್ ಮಾಡ್ತಾರ ಅಂದ್ರೆ ಇನ್ನೊಬ್ರು ಬಳಿಯಲ್ಲಿ, ಇನ್ನೊಬ್ರು ಅಲ್ಲಿ ತಿಳಿಸ್ತಿರ್ತಾರ, ನನಗೆ ಹಿಂಗಂದ್ರು ಅವರು, ನನಗೆ ಈ ತರ ಅಂದ್ರು, ನನ್ನ ಮನಸ್ಸು ಬಹಳ ನೋವಾಯ್ತು, ಇಂಥ ಭಯಂಕರವಾದಂತ ಕಠಿಣವಾದಂತ ಮಾತಾಡಿದ್ರು ಅವರು ಅಂತ ಹೇಳಿ ಅವ್ರ ಬಾಧೆ, ಅವ್ರ ನೋವು ಅವರು ವ್ಯಕ್ತಪಡಿಸ್ಕೊಳ್ತಿರ್ತಾರ. ಅದು ನಮಗೆ ಗೊತ್ತಾಗಿರಲ್ಲ. ನಾವ್ ಏನಂದ್ರೆ ಕ್ಯಾಶುವಲ್ ಆಗಿ ಮಾತಾಡಿರ್ತೀವಿ, ಸಣ್ಣ ವಿಷಯ ಅಲ್ಲ, ಇದೇನ್ ದೊಡ್ಡದೇನ್ ಅಲ್ಲಲ್ಲ ಅಂತೇಳಿ ಕ್ಯಾಶುವಲ್ ಆಗಿ ಮಾತಾಡಿರ್ತೀವಿ. ಅದು ಅವ್ರಿಗೆ ದೊಡ್ಡ ತಪ್ಪು ಅನಿಸಿರ್ತದ. ಅದು ಬೈ ಮಿಸ್ಟೇಕ್ ಆಗಿರ್ತದ. ಅದು ನಮ್ಮ ಜೀವನದಿಂದ ಅದು ಮಿಸ್ಟೇಕ್ ಆಗಿರ್ತದ. ಆ ಮಿಸ್ಟೇಕ್ ನಮ್ಗೆ ಗೊತ್ತಾಗಲ್ಲ. ಆ ಮಿಸ್ಟೇಕಿನಿಂದ ಕೆಲವರನ್ನು ನಾವು ದೂರ ಮಾಡಿಕೊಳ್ತಾ ಇರ್ತೀವಿ ಪ್ರಿಯರೇ. ಆ ತಪ್ಪಿನಿಂದ ಏನಾಗ್ತಿರ್ತಂದ್ರೆ ಕೆಲವ್ರನ್ನ ದೂರ ಮಾಡಿಕೊಳ್ತೀವಿ. ಅವ್ರು ದೂರ ಆಗ್ತಿರ್ತಾರೆ, ನಮಗೆ ತಿಳಿಯದೆ ಅವ್ರು ದೂರ ಆಗ್ತಿರ್ತಾರ. ಅಯ್ಯೋ ಇವ್ರು ದೂರ ಆಗಿದಾರಲ್ಲ, ಯಾಕೆ ದೂರ ಆಗ್ತಾರೆ, ಎದಕ್ಕೆ ಇವ್ರು ಹಿಂಗ್ ಮಾಡ್ತಾರ ಅಂತೇಳಿ ನಾವ್ ಅನ್ಕೊಳ್ತಿರ್ತೀವಿ. ಆದ್ರೆ ಅವರಿಗೆ ಬಹಳ ಎಫೆಕ್ಟ್ ಆಗಿರ್ತದ. ನಿನ್ನ ಮಾತಿನಿಂದ, ನಿನ್ನ ನಡೆಯಿಂದ, ನಿನ್ನ ನುಡಿಯಿಂದ ಅವ್ರಿಗೆ ಬಹಳ
ಗಾಯ ಆಗಿರ್ತದ ಅಂತಕ್ಕಂಥದ್ದನ್ನು ನೆನಪಿನಲ್ಲಿ ಇಟ್ಟುಕೊಂಡು ಆಲೋಚನೆ ಮಾಡಬೇಕಾಗಿದೆ ಪ್ರಿಯರೇ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ, ದೇವರು ಏನ್ ಹೇಳ್ತಾ ಇದ್ದಾನೆ, ಮನುಷ್ಯನ ನಡತೆ ಎಲ್ಲ ಕೂಡ ಸ್ವಂತ ದೃಷ್ಟಿಗೆ ಅವರೇ ದೃಷ್ಟಿಗೆ ಪ್ರತಿಯೊಬ್ಬರು ಕೂಡ ಅವರವರ ದೃಷ್ಟಿಗೆ ಅವರು ಕರೆಕ್ಟೇ ಆಗಿರ್ತಾರಂತ ವಾಕ್ಯ ಹೇಳ್ತದೆ. ಅವ್ರು ಕರೆಕ್ಟೇ ಅನ್ಕೊಳ್ತಾರ. ನಾನಾಯ್ತು, ನೀನಾಯ್ತು, ಇನ್ನೊಬ್ರಾಯ್ತು ಏನ್ ಅನ್ಕೊಳ್ತಾರ ಅಂದ್ರೆ ಕರೆಕ್ಟ್ ಅನ್ಕೊಳ್ತಾರ. ನಾನ್ ಕರೆಕ್ಟ್ ಇದೀನಿ, ನಾನು ಈ ಮಾತಾಡಿನಲ್ಲ, ನಾನು ಹಿಂಗ ಮಾತಾಡಬಾರ್ದಾಗಿತ್ತು, ಅವ್ರಿಗೆ ಇದು ನೋವಾಗಿರ್ತದ, ಅದಕ್ಕೆ ಅವ್ರು ನನ್ನಿಂದ ಇದಾಗಿದಾರ ಅಂತೇಳಿ ಇವ್ರಿಗೆ ಅರ್ಥ ಆಗಲ್ಲ. ಇದು ಅರ್ಥ ಆಗಲ್ಲ. ಅಥವಾ ಇವ್ರ ನಡತೆಯಿಂದ ಕೂಡ ಅವರು ದೂರ ಆಗಿರ್ತಾರ. ಯಾಕೆ? ಅದು ಅವ್ರಿಗೆ ಇಷ್ಟ ಇಲ್ಲ. ಇದು ಕೆಲವು ಸಂದರ್ಭದಲ್ಲಿ ನಮಗೆ ಕಾಣಲ್ಲ ಪ್ರಿಯರೇ, ಈ ಆಲೋಚನೆಗಳು ನಮಗ್ ಗೊತ್ತಾಗಲ್ಲ. ಅದಕ್ಕೆ ಏನ್ ಅನ್ಕೊಳ್ತಾರೆ ಅಂದ್ರೆ, ನಾನ್ ಕರೆಕ್ಟ್ ಇದ್ದೀನಿ, ಅವ್ರು ತಪ್ಪು ತಿಳ್ಕೊಂಡು ನಾ ಏನ್ ಮಾಡಕ್ಕಾಗಲ್ಲ ಅಂತ ಹೇಳಿ ಕೆಲವ್ರು ಮಾತಾಡ್ಕೊಳ್ಳುವುದನ್ನ ನಾವು ನೋಡ್ತಾ ಇರ್ತೇವೆ ಪ್ರಿಯ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದೆ ವಾಕ್ಯ, ಮನುಷ್ಯನ ನಡತೆ ಎಲ್ಲ ಕೂಡ ಸ್ವಂತ ದೃಷ್ಟಿಗೆ ಶುದ್ಧ, ಯೆಹೋವನು ಅಂತರಂಗವನ್ನೇ ಪರೀಕ್ಷಿಸುವನು. ಪ್ರತಿಯೊಬ್ಬರ ಅಂತರಂಗವನ್ನು ಪರಿಶೋಧನೆ ಮಾಡಿ ಅದಕ್ಕೆ ಸರಿಯಾದಂತ ಟ್ರೀಟ್ಮೆಂಟ್ ಕೊಡಂತ ದೇವರು ಆಗಿದ್ದಾನೆ. ಅದಕ್ಕೆ ಸರಿಯಾದಂತ ಶಿಕ್ಷೆ ಆಗಿರ್ಬೋದು, ಅದಕ್ಕೆ ತಕ್ಕಂತ ವರ ಆಗಿರ್ಬೋದು, ಆಶೀರ್ವಾದ ಆಗಿರ್ಬೋದು. ಅದು ಅದರಿಂದ ತಪ್ಪು ಆಗಿರ್ಲಿಕ್ಕಿಲ್ಲ. ಇನ್ನೊಬ್ರು ತಪ್ಪು ತಿಳ್ಕೊಂಡ್ರೆ ಅದು ನಾವೇನ್ ಮಾಡಕ್ಕಾಗಲ್ಲ. ಅದು ನಮ್ಮಿಂದ ಅವರು ತಪ್ಪಾಗಿ ತಿಳ್ಕೊಂಡು, ನಮ್ಮಿಂದ ಅವರು ತಪ್ಪಾದಂತ ರೀತಿಯಲ್ಲಿ ನಡ್ಕೊಂಡು ಇದು ಮಾಡ್ಕೊಂಡ್ರೆ ನಾವೇನ್ ಮಾಡಕ್ಕಾಗಲ್ಲ. ಕೆಲವು ಸಂದರ್ಭದಲ್ಲಿ ನಾವು ಯಥಾರ್ಥವಾಗಿ ಮಾತಾಡಿರ್ತೀವಿ, ಕೆಲವು ಸಂದರ್ಭದಲ್ಲಿ ಅದು ಅವರಿಗೆ ಗಾಯ ಮಾಡುವಂತದ್ದಾಗಿದೆ. ಆ ಗಾಯ ಏನಾಗ್ತದಂದ್ರೆ ನಮ್ಮಿಂದ ದೂರ ಮಾಡುವಂತದ್ದಾಗಿದೆ. ಸ್ವಲ್ಪ ದಿನಗಳು ಹಂಗೆ ಬಿಟ್ರೆ ಅದು ದೇವರಿಂದನೂ ದೂರ ಆಗುವಂತ ಸ್ಥಿತಿ ಕಾಣುವಂಥದ್ದು ನಾವು ಬೈಬಲ್ ನಲ್ಲಿ ನೋಡ್ತಾ ಇದ್ದೇವೆ. ಅದಕ್ಕೆ ದೇವರು ಅಂತರಂಗವನ್ನು ಪರಿಶೀಲನೆ ಮಾಡುವವನು. ಯಾಕಂದ್ರೆ ನಾವು ಆಡುವಂತ ಮಾತಾಯ್ತು, ನಾವು ನಡೆಯುವಂತ ನಡೆ ಆಯ್ತು, ಇವರು ಯಾವ ಉದ್ದೇಶದಿಂದ ಇದ್ದಾರೆ, ಯಾವ ಉದ್ದೇಶದಿಂದ ನಡ್ಕೊಳ್ತಾ ಇದ್ದಾರೆ, ಯಾವ ಉದ್ದೇಶದಿಂದ ಮಾತಾಡ್ತಾರೆ ಅಂತಕ್ಕಂಥ ಉದ್ದೇಶ ಯಾರಿಗ್ ಗೊತ್ತು? ದೇವ್ರಿಗೆ ಗೊತ್ತು. ಈಗ ಸಡನ್ ಆಗಿ ನಾನು ಒಬ್ರನ್ನ ಬೈದಿನಿ ಅಂತೇಳಿ, ನಾನು ಯಾವ ಉದ್ದೇಶದಿಂದ ಬೈದಿನಿ ಅನ್ನಂಥದ್ದು ಯಾರಿಗ್ ಗೊತ್ತು? ದೇವ್ರಿಗೆ ಗೊತ್ತು. ಆದ್ರೆ ಯಾರನ್ನ ನಾನು ಬೈದಿನೋ ಆ ಬೈಸ್ಕೊಂಡವ್ರಿಗೆ ಏನ್ ಗೊತ್ತು? ನನಗೆ ಬೈದ್ರಂಬ ಭಾವನೆ ಬಿಟ್ರೆ ಅದು ಇನ್ನೊಂದು ಭಾವನೆ ಅವ್ರಿಗೆ ಇರಲ್ಲ. ನನಗೆ ಅಂದ್ರವ್ರು, ನನಗೆ ಈ ತರ ಅಂದ್ರು, ನನಗೆ ಈ ತರ ಮಾತಾಡಿದ್ರು ಅನ್ನಂತ ಮಾತೇ ಮಾತಾಡ್ತೀವಿ ಹೊರತು ನಾವು ಈ ಈ ಈ ಈ ರೀತಿ ಆಗಿರ್ಬೋದು, ಈ ಉದ್ದೇಶದಿಂದ ಅವರು ನನ್ನ ಬೈದಿರ್ಬೋದು, ನನ್ನ ಒಳ್ಳೇದಕ್ಕೆ ಅವ್ರು ಅಂದಿರ್ಬೋದು, ನಾನು ಏನಾದ್ರು ತಪ್ಪು ಮಾಡಿನ ಅದಕ್ಕೆ ಇವ್ರು ನನಗೆ ಈ ತರ ಮಾತಾಡಿರ್ಬೋದು ಅಂತ ಯಾರು ಕೂಡ ಅನ್ಕೊಳ್ಳಲ್ಲ ಪ್ರಿಯರೇ. ಅವ್ರಿಗೆ ಅವರೇ ಕರೆಕ್ಟು, ಇವ್ರಿಗೆ ಇವರೇ ಕರೆಕ್ಟು, ಯಾರಿಗೆ ಅವರೇ ಕರೆಕ್ಟು ಅಂತ ನಡೆಯುವಂತವರಾಗಿದ್ದಾರೆ, ಮಾತಾಡುವಂತವರಾಗಿದ್ದಾರೆ ಪ್ರಿಯರೇ. ಅದಕ್ಕೆ ದೇವರು ಎಲ್ಲರನ್ನು ಪರಿಶೀಲನೆ ಮಾಡುವಾತನು, ಎಲ್ಲರ ಅಂತರಂಗವನ್ನು ಶೋಧಿಸುವಾತನು, ಎಲ್ಲರೂ ಯಾವ ಉದ್ದೇಶದಿಂದ ಇದ್ದಾರೆ, ಯಾವ ಉದ್ದೇಶದಿಂದ ಈ ಮಾತಾಡ್ತಾ ಇದ್ದಾರೆ, ಯಾವ ಉದ್ದೇಶದಿಂದ ಈ ಪ್ರವರ್ತಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಅದು ದೇವರಿಗೆ ಮಾತ್ರ ಗೊತ್ತು. ಅದು ದೇವರಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು. ದೇವರಿಗೆ ಬಿಟ್ಟಿದ್ದು ಇದು. ಯಾಕಂದ್ರೆ ನನಗೆ ಗೊತ್ತಿಲ್ಲ, ಇದು ಯಥಾರ್ಥವಾಗಿ ನಡೆದಂತ ಘಟನೆ, ಅದು ನಾನು ಏನು ಮಾಡಕ್ಕಾಗಲ್ಲ ಅಂತ ಹೇಳಿ ನಾವು ಅದರ ದೇವರಿಗೆ ಒಪ್ಪಿಸಿದ್ರೆ ಚೆನ್ನಾಗಿರ್ತದ. ಈ ರೀತಿಯಾಗಿ ಬೈಬಲ್ ನಲ್ಲಿ ಭಕ್ತಾದಿಗಳು ಬಹಳಷ್ಟು ಜನ ತಮ್ಮ ಜೀವನದಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಮಿಸ್ಟೇಕ್ಗಳನ್ನು ಮಾಡಿಕೊಂಡು ತಮ್ಮ ಜೀವಿತವನ್ನೇ ಹಾಳು ಮಾಡಿಕೊಂಡಿರ್ತಕ್ಕಂಥವರನ್ನು ಕೂಡ ನಾವು ಬೈಬಲ್ ನಲ್ಲಿ ನೋಡುವಂತವರಾಗಿದ್ದೇವೆ ಪ್ರಿಯರೇ. ನಾವು ಮೊದಲನೇದಾಗಿ ದೇವರಿಗೆ ಇಷ್ಟವಾದವನು, ದೇವರಿಗೆ ಪ್ರಿಯವಾದವನು, ದೇವರಿಗೆ ಮೆಚ್ಚುಗೆಯಾದವನು ಯಾರು ಅಂತಂದ್ರೆ ದಾವೀದ ಜೀವನದಲ್ಲಿ ಅನ್ಕೊಳ್ಳಾರ್ದ ಸಂಘಟನೆಗಳು ಬಹಳಷ್ಟು ನಡೆದಿವೆ. ಆತನ ಅನ್ಕೊಳ್ಳೋ ರೀತಿಯಲ್ಲೇ ಆತನು ಈ ರೀತಿ ಆಗತ್ತಂತ ಅನ್ಕೊಳ್ಳಿಲ್ಲ. ಅದು ಮಾಡ್ತಾ 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 ಆ ಒಂದರಿಂದ ಒಂದು ದೊಡ್ಡ ತಪ್ಪನೇ ಆಯ್ತು, ದೊಡ್ಡ ಕೊಲೆನೇ ಆಯ್ತು, ದೊಡ್ಡ ವ್ಯಭಿಚಾರನೇ ಆಯ್ತು, ದೊಡ್ಡ ಮೋಸನೇ ಆಯ್ತು ಪ್ರಿಯರೇ. ಅದು ದಾವೀದಿಗೆ ಅರ್ಥ ಆಗ್ಲಿಲ್ಲ. ಯಾರು ಬಂದು ಎಚ್ಚರಿಸುವ ತನಕ ಅರ್ಥ ಆಗ್ಲಿಲ್ಲ ಅಂದ್ರೆ ಪ್ರವಾದಿ ಬಂದು ಎಚ್ಚರಿಸುವ ತನಕ ಆತನಿಗೆ ಅರ್ಥ ಆಗ್ಲಿಲ್ಲ. ಅದು ನಮ್ಮೆಲ್ಲರಿಗೂ ಗೊತ್ತುಂಟಾದಂತ ವಿಷಯ. ಓಕೆ, ಒಂದು ವಚನ ತೋರಿಸಿ ಅದನ್ನ ಏನಂತ ಸ್ಟೋರಿ ನಾವು ಆಮೇಲೆ ಮಾತಾಡ್ಕೊಳ್ಳೋಣ. ಸಾಮುವೇಲನು ಬರೆದ 2ನೇ ಪುಸ್ತಕ 11ನೇ ಅಧ್ಯಾಯ 1ರಿಂದ 4 ವಚನ ಒಳಗೆ ಓದ್ಕೊಳ್ಳೋಣ ಪ್ರಿಯರೇ. ಸಾಮುವೇಲನು ಬರೆದಂತ 2ನೇ ಪುಸ್ತಕ 11ನೇ ಅಧ್ಯಾಯ 1ರಿಂದ 2ನೇ ಪುಸ್ತಕ 11ನೇ ಅಧ್ಯಾಯ
11ನೇ ಅಧ್ಯಾಯ ಪ್ರಾರಂಭ ವಚನದಿಂದ ನಾವು ನೋಡ್ಕೊಂಡ್ರೆ ಇಲ್ಲಿ ದಾವೀದ ಮಾಡಿರ್ತಕ್ಕಂಥ ತಪ್ಪಾದ್ರೆ ಏನು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಆತನ ತಪ್ಪು ಸೋಮರಿತನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅಥವಾ ಭಯ ಇಲ್ಲದವನಾಗಿ, ಅಥವಾ ನನ್ನ ಸೈನ್ಯ ನನ್ನ ಜನರು ಯುದ್ಧ ಮಾಡುವುದಕ್ಕಾಗಿ ಇನ್ನೊಂದು ದೇಶದ ಮೇಲೆ ಹೋಗ್ತಾರ ಪ್ರಿಯರೇ. ಅದನ್ನು ಓದ್ಕೊಳ್ಳೋಣ ಪ್ರಿಯರೇ. ಮರುವರ್ಷ ಅರಸನು ಯುದ್ಧಕ್ಕೆ ಹೊರಡುವ ಸಮಯದಲ್ಲಿ ದಾವೀದನು ಯೆಹೋವನನ್ನು ತನ್ನ ಸೇವಕರನ್ನು ತನ್ನ ಇಸ್ರೇಲರನ್ನು ಯುದ್ಧಕ್ಕೆ ಕಳುಹಿಸಿದನು. ಇವರು ಹೋಗಿ ಅಮ್ಮೋನಿಯರ ಪ್ರಾಂತಗಳನ್ನು ಹಾಳು ಮಾಡಿ ರಬ್ಬಕ್ಕೆ ಮುತ್ತಿಗೆ ಹಾಕಿದರು. ದಾವೀದನು ಯೆರೂಸಲೇಮಿನಲ್ಲೇ ಇದ್ದನು. ಒಬ್ಬ ರಾಜನಾದವನು ಯುದ್ಧಕ್ಕೆ ಸನ್ನದ್ಧನಾಗಿ ಯುದ್ಧಕ್ಕೆ ಹೋಗ್ಬೇಕಾಗಿದೆ. ವಚನ ಬ್ರದರ್, ಎರಡನೇ ಸಾಮುವೇಲನು ಬರೆದ ಪುಸ್ತಕ 2ನೇ ಪುಸ್ತಕ 11ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನದವರೆಗೆ ಓದ್ಕೊಳ್ಳೋಣ ಪ್ರಿಯರೇ. ಓಕೆನಾ? ಈ ದಾವೀದನು ಆ ಇಸ್ರೇಲರು ಕೂಡ ಮತ್ತು ಯಾರು ಯೋವಾಬು ಕೂಡ ಮತ್ತು ಸೇವಕರು ಕೂಡ ಎಲ್ಲರೂ ಕೂಡ ಯುದ್ಧಕ್ಕೆ ಹೋಗಿದ್ದಾರೆ. ದಾವೀದನು ಮಾತ್ರ ಆರಾಮಾಗಿ ಮನೆಯಲ್ಲಿ ಕುಂತ್ಕೊಂಡಿದ್ದಾನೆ, ಚಿಂತೆ ಇಲ್ಲದವನಾಗಿ. ಈಗ ವಾಯ್ಸ್ ಬ್ರೇಕ್ ಆಗ್ತಾ ಇದೆನಮ್ಮ? ಹಲೋ, ಓಕೆ, ಕೇಳಿಸ್ತಾ ಇದೆನಾ? ಹಲೋ, ಕೇಳಿಸ್ತಾ ಇದೆನಮ್ಮ? మీరు చెప్పగలరు కదా. ఓకే ఓకే ಓಕೆ ಬ್ರದರ್, ಓಕೆ ಅಮ್ಮ. ದಾವೀದನು ಇಲ್ಲಿ ಮಾಡಿದ ತಪ್ಪು ಏನು ಅಂತಂದ್ರೆ ಫಸ್ಟ್ ಆಫ್ ಆಲ್ ಆಗಿ ಯುದ್ಧಕ್ಕೆ ಹೋಗ್ಲಾರ್ದಂಗೆ ಮನೆಗೆ ಉಳ್ಕೊಂಡಿರೋದು. ದಾವೀದನು ಯುದ್ಧಕ್ಕೆ ಹೋಗಲಾರದೆ ಮನೆಗೆ ಉಳ್ಕೊಂಡಿರತನ ಸೋಮೇರಿತನ ಅಂತೀರಾ ಇದ್ರನ್ನ, ಅಥವಾ ಜವಾಬ್ದಾರಿ ಇಲ್ಲದವನಂತಿದ್ಯಾ, ಬೇಜವಾಬ್ದಾರಿ ತೋರಿಸಿದನಂತೀರಾ, ಅಥವಾ ಬೇರೆ ಏನಾದ್ರೂ ಕಾರಣ ಇದೆನಾ? ಯುದ್ಧಕ್ಕೆ ಹೋಗ್ಲಾರ್ದಕ್ಕ ಕಾರಣ ಏನು? ಸೈನಿಕರು ಹೋಗಿದ್ದಾರೆ, ಸೇವಕರು ಹೋಗಿದ್ದಾರೆ, ಯೋವಾಬು ಹೋಗಿದ್ದಾನೆ, ಎಲ್ಲರೂ ಹೋಗಿದ್ದಾರೆ. ಅಲ್ಲಿ ಯುದ್ಧ, ಭಯಂಕರವಾಗಿ ಯುದ್ಧ ನಡೀತಾ ಇದೆ. ಅಮ್ಮೋನಿಯರ ಮೇಲೆ ಯುದ್ಧ ನಡೆದಿದೆ. ಆಮೇಲೆ ಇನ್ನೊಬ್ಬರು ರಬ್ಬಕ್ಕೆ ಮುತ್ತಿಗೆ ಹಾಕಿದ್ದಾರೆ. ಇಷ್ಟೆಲ್ಲ ಯುದ್ಧ ಮಾಡುವಾಗ ರಾಜನು ಮನೆಯಲ್ಲಿದ್ದು ಮಾಡುವಂತ ಕೆಲಸ ಏನು? ದಾವೀದನಿಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಏನ್ ನಡೀತಾ ಇದೆ, ಏನ್ ನಡೆದಿದೆ ಜೀವನದಲ್ಲಿ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ ಪ್ರಿಯರೇ. ಯುದ್ಧಕ್ಕೆ ಹೋಗಿಲ್ಲ, ನಾನು ಹೋಗ್ಬೇಕಾಗಿತ್ತು, ಹೋಗಿಲ್ಲ ಅಂತೇಳಿ ತಿಳ್ಕೊಳ್ಳಿಲ್ಲ. ಯುದ್ಧಕ್ಕೆ ಹೋಗದೆ ಮನೆಯಲ್ಲೇ ಕೂತ್ಕೊಂಡು ಮಾಡಿದ್ದೇನು ಅಂತಂದ್ರೆ ಹಗಲತ್ನಲ್ಲಿ ಆರಾಮಾಗಿ ನಿದ್ದೆ ಮಾಡಿದಾನಪ್ಪ. ಹಗಲತ್ನಲ್ಲಿ ನಿದ್ದೆ. ಅಲ್ಲಿ ಸೈನಿಕರು ಪ್ರಾಣಗಳನ್ನು ಕಳ್ಕೊಳ್ತಾ ಇದ್ದಾರೆ, ಇವರು ಹಗಲೊತ್ತಿನಲ್ಲಿ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ನಿದ್ದೆ ಮಾಡಿ ನಿದ್ದೆಯಿಂದ ಎದ್ದು ಮನೆ ಮೇಲೆ ಏರಿ, ಆ ಮನೆ ಮೇಲೆ ಏರಿ ತಿರುಗಾಡುವಾಗ ಒಂದು ಸುಂದರವಾದಂತ ಒಂದು ಸ್ತ್ರೀ ಸ್ನಾನ ಮಾಡುವುದನ್ನು ನೋಡಿ ಆಕಿನ ಮೇಲೆ ವ್ಯಾಮೋಹ ಪಟ್ಟು ಆಕಿನನ್ನು ಕರೆಸಿಕೊಂಡು ಆಕಿನ ಕೂಡ ಸಂಸಾರ ಮಾಡಿ ಆಕಿ ಗರ್ಭವತಿ ಆಗಿದ್ದಾಳೆ ಅಂತ ತಿಳಿದುಕೊಂಡ ಮೇಲೆ ಮತ್ತೆ ಟೆನ್ಷನ್ಗೆ ಗುರಿಯಾಗಿ ಆಕಿನ ಗಂಡನನ್ನು ಕೊಲ್ಲಿಸಿ ಒಬ್ಬ ಕೊಲೆಗಾರನಾಗುವುದಕ್ಕೆ ಕಾರಣ ಏನು ಅಂತಂದ್ರೆ ತಾನು ಕೂಡ ಯುದ್ಧಕ್ಕೆ ಹೋಗಿದ್ರೆ ಇದೆಲ್ಲ ನಡೀತಿದ್ದಿಲ್ಲ ಅಂತ ನಾನು ಹೇಳ್ತೇನೆ. ನೀವೇನಂತೀರಿ? ಓಕೆ ಅಂದ್ರೆ ಲೈಕ್ ಮಾಡಿ. ಹೌದಾ? ತಾನು ಕೂಡ ಯುದ್ಧಕ್ಕೆ ಹೋಗಿದ್ರೆ ಇವ್ಯಾವ ಸಮಸ್ಯೆಗಳು ಕೂಡ ಇರುತ್ತಿದ್ದಿಲ್ಲ. ಉರಿಯನ ಹೆಂಡತಿ ಶೀಲ ಕಳ್ಕೊಳ್ತಿದ್ದಿಲ್ಲ, ಉರಿಯನು ಪ್ರಾಣ ಕಳ್ಕೊಳ್ತಿದ್ದಿಲ್ಲ ಪ್ರೇಯರೆ. ಈ ಸೋಮರಿತನ, ಬೇಜವಾಬ್ದಾರಿತನ ಮಾಡಿ ತನಗೆ ತಿಳಿಯದೇ ರೀತಿಯಲ್ಲಿ ಭಯಂಕರವಾದಂತ ಒಂದು ವ್ಯಭಿಚಾರಕ್ಕೂ ಗುರಿಯಾದ ಮತ್ತು ಒಬ್ಬ ಕೊಲೆಗಾರನಾಗಿ ಉಳ್ಕೊಂಡ ದಾವೀದನು. ಇದು ನೀವು ತಿಳ್ಕೊಳ್ಬೇಕಾಗಿದೆ ಪ್ರಿಯರೇ. ಅದಕ್ಕಾಗಿ ನಾವು ಯಾವಾಗಲೂ ಕೂಡ ದೇವರ ಒಂದು ಸಾನ್ನಿಧ್ಯದಲ್ಲಿ ಹೆಚ್ಚಾಗಿ ಕಾಲ ಕಳಿಬೇಕು. ಹೋಗ್ಲಿ, ತನ್ನ ಮನೆಯಲ್ಲಿದ್ದಾದ್ರೂ ಏನಾದ್ರೂ ದೇವರಿಗೆ ಪ್ರಾರ್ಥನೆ ಮಾಡ್ಕೊಂತ ಕುಂತಿದ್ದಾನ, ದೇವರ ಸಾನ್ನಿಧ್ಯದಲ್ಲಿ ಇದಾನ, ಅಥವಾ ಪ್ರವಾದಿಗಳನ್ನು ಅಥವಾ ಧರ್ಮಶಾಸ್ತ್ರ ಬೋಧಕರನ್ನು ಅಥವಾ ಯಾಜಕರನ್ನು ಮಹಾಯಾಜಕರನ್ನು ಕರೆಸಿಕೊಂಡು ಉಪದೇಶ ಏನಾದ್ರೂ ಮಾಡಿಸಿಕೊಳ್ತಾ ಇದ್ದಾನ, ಅಗೋ ಸೈನ್ಯವು ಯುದ್ಧ ಮಾಡ್ತಾ ಇದೆ, ನಾವು ಮನೆಯಲ್ಲಿ ಕುಂತ್ಕೊಂಡು ಪ್ರಾರ್ಥಿಸೋಣ ಅಂತಂದ್ರೆ ಏನಾದ್ರೂ ಮಾಡ್ತಾ ಇದ್ದಾನ ಅಂತಂದ್ರೆ ಅದೇನು ಕಾಣ್ತಾ ಇಲ್ಲ ಮಹಾನುಭಾವನ ಜೀವನದಲ್ಲಿ. ಮಿಸ್ಟೇಕ್ ಮಾಡಿದ ತಪ್ಪು ಏನಂತಂದ್ರೆ ಯುದ್ಧಕ್ಕೆ ಹೋಗದೆ ಇರುವಂತ ಕಾರಣ ಸೋಮರಿತನ, ಬೇಜವಾಬ್ದಾರಿ. ಇದರಿಂದ ಆಗಿರ್ತಕ್ಕಂಥ ನಷ್ಟ ಅಷ್ಟಿಷ್ಟ ಅಲ್ಲ ಪ್ರಿಯರೇ, ಭಯಂಕರವಾದಂತ ಶಿಕ್ಷೆ ಆತನ ಜೀವನದಲ್ಲಿ ಅನುಭವಿಸಿದನೆಂಬುದನ್ನು ನಮಗೆಲ್ಲರಿಗೂ ಗೊತ್ತುಂಟು ಪ್ರಿಯರೇ. ತಾನು ಮಾಡಿರ್ತಕ್ಕಂಥ ತಪ್ಪಿಗೆ ಒಂದು ಹೆಣ್ಣಿನ ಶೀಲವಾಯಿತು, ಅವಳ ಗಂಡನ ಕಳ್ಕೊಂಡ್ಲು, ಎಲ್ಲಾರ ಮುಂದೆ ಅವಮಾನಕ್ಕೆ ಗುರಿ ಆದ್ಲು,
ಕೊನೆಗೂ ಅವಳನ್ನು ತಾನೇ ಮದುವೆ ಮಾಡಿಕೊಂಡ. ಅವರಿಬ್ಬರು ಹುಟ್ಟಿದ ಮಗು ಒಂದು ಪ್ರಾಣ ಹೋಯಿತು. ಉರಿಯನ ಪ್ರಾಣ ಹೋಯಿತು. ಅಷ್ಟು ಮಾತ್ರವಲ್ಲದೆ ಅಬ್ಷಾಲೋಮನು ತಂದೆಗೆ ತಿರುಗಿ ಬಿದ್ದು ರಾಜ್ಯವನ್ನು ಕಸಿದುಕೊಂಡು ಅರಣ್ಯದಲ್ಲಿ ಓಡಾಡಿ ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳುವಂತ ಪರಿಸ್ಥಿತಿ ಏರ್ಪಟ್ಟಾಯ್ತು. ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ದಾವೀದನು ಮನೆಯಲ್ಲಿದ್ದು ಮಾಡಿದ್ದೇನು ಅಂತ. ಗೊತ್ತಾಯ್ತಾ? ದಾವೀದನಿಗೆ ಏನು ಗೊತ್ತಾಗ್ಲಿಲ್ಲ. ನಾನು ಆರಾಮಾಗಿದ್ದೀನಿ, ನಾನು ಸೈನ್ಯ ಯುದ್ಧ ಮಾಡ್ತಾ ಇದೆ ಅನ್ನೋದು ಮಾತ್ರ ಗೊತ್ತು. ತಾನು ಮಾಡ್ತಕ್ಕಂಥ ತಪ್ಪು ತನಗೆ ಅರಿವು ಹುಟ್ಟಾಗ್ಲಿಲ್ಲ. ಯಾರು ಒಬ್ಬ ಪ್ರವಾದಿ ಬಂದು ಎಚ್ಚರಿಸಿದಾಗ ಅವನಿಗೆ ಅರ್ಥ ಆಯ್ತು, ಓಹೋ ನಾನು ಇಷ್ಟು ಘೋರ ಪಾಪ ಮಾಡಿದ್ದೀನಾ, ಇಷ್ಟು ತಪ್ಪು ಮಾಡಿದ್ದೀನ ನಾನು, ಇದು ನನ್ನಿಂದ ಆಗಿರ್ತಕ್ಕಂಥ ತಪ್ಪು ಭಯಂಕರವಾದದ್ದಲ್ಲ ಅಂತ ಹೇಳಿ ಅವಾಗ ಗೊತ್ತಾಯ್ತು. ಇನ್ನೊಬ್ರು ಬಂದು ಎಚ್ಚರಿಸುವಷ್ಟು ಮಟ್ಟಿಗೆ ದಾವೀದನಿಗೆ ಅರಿವು ಅಂತಕ್ಕಂಥದ್ದು ಹುಟ್ಲಿಲ್ಲ ಪ್ರಿಯರೇ. ಅರಿವು ಅಂತಕ್ಕಂಥದ್ದು ಬರ್ಲಿಲ್ಲ. ಎಷ್ಟು 2 ಪ್ರಾಣಗಳು ಹೋದು, ಒಂದು ಮಗಂದು, ಒಂದು ಉರಿಯನು ಪ್ರಾಣ ಹೋಯ್ತು. ಅವಮಾನಕ್ಕೆ ಗುರಿಯಾದ. ತಾನು ರಾಜ್ಯವನ್ನ ಬಿಟ್ಟು ಊರೂರು ಅಡವಿ ತಿರುಗಂಗ ಪರಿಸ್ಥಿತಿ ಏರ್ಪಟ್ಟಾಯ್ತು. ಇದಕ್ಕೆ ಕಾರಣ ತನ್ನ ಜೀವನದಲ್ಲಿ ಮಾಡಿರ್ತಕ್ಕಂಥ ಸಣ್ಣ ತಪ್ಪು. ನಾನೇನಲ್ಲ, ಪಕ್ಕದ ಮನೆಯವಳನ್ನ ಕರ್ಕೊಂಡ್ಬಂದು ನನ್ನ ಮನೆಯಲ್ಲಿ ಮಲ್ಕೊಂಡಿದ್ದೀನಿ, ಈ ಸಣ್ಣ ತಪ್ಪೇ ಅಲ್ಲ, ಏನ್ ದೊಡ್ಡದೇನಲ್ಲ ಅಂತ ಅನ್ಕೊಂಡು ಸಣ್ಣ ಮಿಸ್ಟೇಕ್ ಮಾಡಿದ. ಆ ಮಿಸ್ಟೇಕ್ನಿಂದ ಘೋರವಾಗಿ ಒಬ್ಬ ನರಹಂತಕನಾಗಿ ಮಾರ್ಪಟ್ಟ. ಆ ದೇವರಿಗೆ ವಿರುದ್ಧವಾದಂತ ರೀತಿಯಲ್ಲಿ, ದೇವರಿಗೆ ಅಸಹ್ಯ ಪಡುವಂತ ರೀತಿಯಲ್ಲಿ ತನ್ನ ಕಾರ್ಯಗಳನ್ನು ಮಾಡಿರುವುದನ್ನು ನಾವು ನೋಡ್ತಾ ಇದ್ದೀವಿ ಪ್ರೀತಿಯುಳ್ಳಂತ ದೇವರ ಮಕ್ಕಳು. ಇದು ಬಹಳ ತಪ್ಪು ಅಂತ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದಕ್ಕೆ ಯಾವಾಗಲೂ ಕೂಡ ನಾವು ಕೂಡ ಪ್ರಿಯರೇ ಒಂಟಿಯಾಗಿದ್ದಾಗ ಯಾವಾಗಲೂ ಕೂಡ ದೈವ ಲಕ್ಷಣಗಳನ್ನು ಹೊಂದಿರಬೇಕು, ದೈವದ ಆಲೋಚನೆಗಳಿರಬೇಕು, ದೇವರ ಬಗ್ಗೆ ಆಲೋಚನೆ ಮಾಡ್ಬೇಕು ಪ್ರಿಯರೇ. ಜಾಸ್ತಿ ದೇವರ ಬಗ್ಗೆ ಆಲೋಚನೆ ಮಾಡ್ಬೇಕು. ನಾವು ಒಂಟಿಯಾಗಿ ಕುಂತೀವಂತಂದ್ರೆ ಭಯ ಇರಬೇಕು. ಯಾಕಂದ್ರೆ ಮೊದಲನೇ ಮಾನವಳು ಅವ್ವ ಒಂಟಿಯಾಗಿದ್ದುಕೊಂಡು ಅಪವಾದಿಗೆ ಸ್ಥಳ ಕೊಟ್ಟು ಅವಳ ಹಣ್ಣು ತಿಂದು ದೈವ ದ್ರೋಹ ಮಾಡಿ ತಾನು ಪಾಪ ಮಾಡಿದ್ದಲ್ಲದೆ ಗಂಡನು ಕೂಡ ಪಾಪ ಮಾಡಿಸಿ ಇವತ್ತು ಜಗತ್ತು ತುಂಬಾ ಪಾಪ ತುಂಬೋ ಹಾಗೆ ಮಾಡಿರ್ತಕ್ಕಂಥ ಸ್ತ್ರೀಯನ್ನ ಒಂಟಿತನದಿಂದನೇ. ಆ ಒಂಟಿತನ ಭಯಂಕರವಾದದ್ದಂತ ತಿಳ್ಕೊಳ್ಬೇಕಾಗಿದೆ. ನೀವೆಲ್ಲರೂ ಚೆನ್ನಾಗಿ ತಿಳ್ಕೊಳ್ರಿ. ನೀವ್ ಯಾವಾಗ ಒಂಟಿತನ ಬರ್ತದೋ, ಒಬ್ಬಂಟಿಗಾಗಿರುತ್ತರೋ, ಮೊದಲು ಬೈಬಲ್ ಹಿಡ್ಕೊಳ್ರಿ, ಇಲ್ಲದ್ರೆ ಪ್ರಾರ್ಥನೆ ಮಾಡ್ಕೊಳ್ರಿ, ಇಲ್ಲದ್ರೆ ಹಾಡಾಡ್ಕೊಳ್ರಿ, ಇಲ್ಲದ್ರೆ ದೇವ್ರ ಧ್ಯಾನ ಮಾಡ್ರಿ. ದೈವತ್ವದಲ್ಲಿ ಇರುವುದಕ್ಕೆ ಪ್ರಯತ್ನ ಮಾಡ್ರಿ. ಪರವಾಗಿಲ್ಲ, ನಾನೊಬ್ಬನೇ ಇದ್ದೀನಿ, ನಾನೊಬ್ಬಳೇ ಇದ್ದೀನಿ, ಯಾರಿಲ್ಲ ಸುತ್ತಮುತ್ತ, ನನ್ನ ಮನೆಯಲ್ಲಿ ಯಾರಿಲ್ಲ ಅಂತೇಳಿ ನೀನ್ ಅನ್ಕೊಂಡಿ ಅಂತಂದ್ರೆ ದುಷ್ಟನು ನಿನ್ನ ಒಂದ್ ಕಡೆಗೆ ಎಳ್ಕೊಂಡು ಹೋಗ್ಬಿಡ್ತಾನ, ನಿನ್ನ ಪಾಪದಲ್ಲಿ ಸಿಕ್ಕಾಕ್ಸ್ಬಿಡ್ತಾನ. ಜಾಗ್ರತೆ, ಹುಷಾರಾಗಿರು. ನೀನು ಗೊತ್ತಿಲ್ಲ ನಾನು ಒಬ್ಬಳೇ ಇದ್ದೀನಿ ಮನೆಯಲ್ಲಿ ಅಂತೇಳಿ ನೀನ್ ಅನ್ಕೊಳ್ತೀಯ. ಒಬ್ಬಳೇ ಅಲ್ಲ, ನಿನ್ ಜೊತೆಗೆ ಇನ್ನೊಬ್ಬನ ಎಂಟ್ರಿ ಆಗ್ತಾನ, ಅವನೇ ಸೈತಾನನು. ದಾವೀದನಿಗೆ ಅದೇ ಎಂಟ್ರಿ ಆದ. ದೇವರಿಗೆ ಪ್ರಿಯನು, ಇಷ್ಟವಾದವನು, ಮೆಚ್ಚುಗೆಯಾದವನು, ದೇವರ ಉದ್ದೇಶಗಳೆಲ್ಲ ತಿಳ್ಕೊಂಡವನು. ಆದ್ರೂ ಕೂಡ ಸೈತಾನನಿಗೆ ಅವಕಾಶ ಕೊಟ್ಟು ಒಂದು ವ್ಯಭಿಚಾರ ಕೆಲಸ ಮಾಡಿದ. ಅಂತ ಮಹಾನ್ ಭಾವನೆ ಎಂತ ಭಯಂಕರವಾದಂತ ತುಚ್ಛವಾದ ಕೆಲಸಕ್ಕೆ ಕೈ ಹಾಕಿದಾನೆ. ಮತ್ತೆ ನೀನು ನಾನು ಎಷ್ಟರವರು ಒಂದ್ಸಲ ಆಲೋಚನೆ ಮಾಡ್ರಿ. ಅದಕ್ಕೆ ಒಂಟಿತನ ಅಂತಕ್ಕಂಥದ್ದು ಇರ್ಲಾರ್ದಂಗೆ ನಿನ್ನ ಜೊತೆಯಲ್ಲಿ ದೇವ್ರನ್ನ ಇಟ್ಟುಕೊಂಡು ನೀನು ಭಕ್ತಿಯಿಂದ ನಡೆದರೆ ದಾವೀದನು ಮಾಡಿರ್ತಕ್ಕಂಥ ತಪ್ಪು ನೀನು ಮಾಡಲ್ಲ ಪ್ರಿಯರೇ. ನೀನು ಯಾರನ್ನೋ ಒಬ್ಬರನ್ನ ಆ ರೀತಿ ಮಾಡಿದೆ ಅಂತೇಳಿ ಅವ್ರ ಗಂಡ್ರಿಗೆ ಗೊತ್ತಾಗ್ಬೇಕು, ಅವ್ರ ಮನೆಯಲ್ಲಿ ಗೊತ್ತಾಗ್ಬೇಕು, ಅದು ದೊಡ್ಡ ಜಗಳ ಆಗ್ಬೇಕು, ಅವ್ರು ನಾವು ಹೊಡೆದಾಡ್ಬೇಕು, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಕೋರ್ಟ್ಗೆ ಹೋಗ್ಬೇಕು, ಸಮಸ್ಯೆಗಳು ದೊಡ್ಡವಾಗ್ತಾವ ಪ್ರಿಯರೇ. ಯಾಕೆ ಬೇಕಾಗಿತ್ತು? ಒಬ್ಬಂಟಾಗಿದ್ದಾಗ ಮೊಣಕಾಲು ಹಚ್ಕೊಂಡು ಪ್ರಾರ್ಥನೆ ಮಾಡ್ಕೊಂತ ಬೈಬಲ್ ಓದ್ಕೊಂತ ಕುಂತ್ರೆ ಆರಾಮಾಗಿರ್ತವಲ್ಲ, ಭಕ್ತಿಯಲ್ಲಿ ಇರಕ ಸಾಧ್ಯತೆ ಉಂಟಲ್ಲ. ಯಾಕೆ ಈ ಪಾಪದ ಕಾರ್ಯಗಳನ್ನು ಮಾಡಬೇಕು? ಯಾಕೆ ತಪ್ಪುಗಳನ್ನು ಮಾಡಬೇಕು? ದಾವೀದನಿಗೆ ಗೊತ್ತಾಗ್ಲಿಲ್ಲ. ಇದು ಯಾರು ಬಂದು ಎಚ್ಚರಿಸಿದ್ರು? ಪ್ರವಾದಿ ಬಂದು ಎಚ್ಚರಿಸಿದ. ನಾತಾನನೆಂಬ ಪ್ರವಾದಿ ಬಂದು ಎಚ್ಚರಿಸಿದ. ಅವಾಗ ಗೊತ್ತಾಯ್ತು ಆತನಿಗೆ, ನಾನ್ ತಪ್ಪು ಮಾಡ್ತಾ ಇದ್ದೀನಿ ಅಂತ ಹೇಳಿ ಗೊತ್ತಾಯ್ತು. ಅದಕ್ಕೆ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ನಾನಾಯ್ತು ನೀನಾಯ್ತು ಯಾರೇ ಆಗಿರ್ಬೋದು, ನಮ್ಮ ತಪ್ಪುಗಳು ನಡಿಲಾರ್ದಂಗ ನಾವು ನೋಡ್ಕೊಳ್ಳೋಣ, ಪ್ರಯತ್ನ ಮಾಡೋಣ ಪ್ರಿಯರೇ. ದಾವೀದನ ಜೀವನದಲ್ಲಿ ಬಹಳ ಮಿಸ್ಟೇಕ್, ಸಣ್ಣ ಮಿಸ್ಟೇಕ್ ಆದ್ರೂ ಕೂಡ, ಅದು ಆ ಜನರೇಷನ್ ನಲ್ಲಿ ಅದು ಸಣ್ಣ ತಪ್ಪೇ ಆದ್ರೂ ಕೂಡ ಆ ಸಣ್ಣ ತಪ್ಪು ಭಯಂಕರವಾದ ಪಾಪಕ್ಕೆ ಎಳ್ಕೊಂಡೋಯ್ತು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಒಂದಲ್ಲ, 2 ಪ್ರಾಣ ಕಳ್ಕೊಂಡ, ಮೂರನೇ ಪ್ರಾಣನೂ ಹೋಯ್ತು. ಅಬ್ಷಾಲೋಮ್ ಸಾಯಲು ಕಾರಣ ಕೂಡ ದಾವೀದನೇ ಆದಲ್ಲ. ಯಾಕೆ? ದಾವೀದೇ ಈ ತಪ್ಪು ಮಾಡ್ಲಿಲ್ಲದ್ರೆ ಆ ರಾಜ್ಯವು ಅವನು ಕಸ್ಕೊಳ್ತಿದ್ದಿಲ್ಲ,
ಆ ರಾಜ್ಯವನ್ನು ಕಸ್ಕೊಳ್ಳದೆ ಇದ್ರೆ ಈ ತಂದೆ ಅರಣ್ಯದಲ್ಲಿ ಓಡಾಡ್ತಿದ್ದಿಲ್ಲ, ತಂದೆನ ಕೊಲೆ ಮಾಡಕ್ ಹೋಗಿ ತನ್ನ ಪ್ರಾಣವನ್ನೇ ಕಳ್ಕೊಂಡ್ರಲ್ಲ. ಇಷ್ಟೆಲ್ಲಾ ಘೋರಾತಿ ಘೋರ ನಷ್ಟ ಆಗುದಕ್ಕಲ್ಲ ಕಾರಣ ಏನಂತಂದ್ರೆ ನಿನ್ನ ಒಂಟಿಯ ಜೀವನದಲ್ಲಿ ನೀನು ಮಾಡ್ತಕ್ಕಂಥ ತಪ್ಪು ಅಂತಕ್ಕಂಥದ್ದನ್ನ ಗಮನದಲ್ಲಿ ಇಟ್ಟುಕೊಂಡು ಜೀವನ ಮಾಡು. ಇನ್ನೊಂದು ವಚನವನ್ನು ನೋಡ್ಕೊಳ್ಳೋಣ ಪ್ರಿಯರೇ. ಈತನ ಮಗ ದೊಡ್ಡ ಪಂಡಿತ, ಮಹಾಜ್ಞಾನಿ, ಇಂಟರ್ನ್ಯಾಷನಲ್ ಜ್ಞಾನಿ, ಪ್ರಪಂಚದಲ್ಲಿ ಆತನಷ್ಟು ಜ್ಞಾನಿ ಯಾರಿಲ್ಲ ಅಂತ ಸೊಲೊಮನ್ ಮಹಾರಾಜ. ಈತನ ಮಾಡಿರ್ತಕ್ಕಂಥ ಮಿಸ್ಟೇಕ್ ಏನು? ದೇವ್ರು ಏನ್ ಹೇಳಿದ್ದ, ಈತನೇನ್ ಮಾಡಿದ, ಈತನ ಜೀವನದಲ್ಲಿ ಏನ್ ನಡೆದೋಯ್ತು ಅಂತಕ್ಕಂಥ ವಿಷಯವನ್ನು ನಾವು ಮಾತಾಡಿಕೊಳ್ಳೋಣ ಪ್ರಿಯ. ಯಾಕಂದ್ರೆ ಸೊಲೊಮೋನನು ದೇವರಿಗೆ ಪ್ರಿಯನು, ಶ್ರೇಷ್ಠನು, ಉನ್ನತವಾದಂತ ಜ್ಞಾನವನ್ನು ಪಡ್ಕೊಂಡವನು. ಆತನಿಗಿಂತ ಮೊದಲು, ಆತನ ಹಿಂದೆ, ಆತನ ಇದ್ದಂತ ಜನರೇಷನ್ ಅಲ್ಲಿ ಆತನಷ್ಟು ಜ್ಞಾನ ಆತನಲ್ಲಿ ಇದ್ದಷ್ಟು ಜ್ಞಾನ ಯಾರಿಗೂ ಇಲ್ಲ ಅಂತೇಳಿ ದೇವರೇ ಪ್ರಾಮಿಸ್ ಮಾಡಿ ಅವನಿಗೆ ಜ್ಞಾನವನ್ನು ಕೊಟ್ಟಂತ ಸಂದರ್ಭನ ನಾವು ನೋಡ್ತಾ ಇರ್ತೇವೆ ಪ್ರಿಯರೇ. ಅಷ್ಟು ಜ್ಞಾನವನ್ನು ಪಡ್ಕೊಂಡಿರ್ತಕ್ಕಂಥ ಈ ಸೊಲೊಮನ್ ಮಹಾರಾಜ ಕೂಡ ಮಾಡಿದ್ದೇನು? ದೇವರಿಗೆ ಪ್ರಿಯನಾಗಿ ಬಂಗಾರದ ದೇವಾಲಯವನ್ನು ಕಟ್ಟಿಸಿ ಆ ದೇವಾಲಯದಲ್ಲಿ ಕುಂತುಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಪ್ಪ ದೇವರೇ, ಭೂಮಿ ಆಕಾಶಗಳನ್ನು ಒಡೆಯನೇ, ಪರತ್ಪರನಾದ ದೇವರೇ, ಮಹಾ ಆಕಾಶಗಳು ಇಳಿಯಲಾರದಷ್ಟು ದೊಡ್ಡತನು ನೀನು, ಅಷ್ಟು ಶ್ರೇಷ್ಠವುಳ್ಳ ದೇವರು ನೀನು ಅಲ್ಲಿಂದ ಮನುಷ್ಯರೆಲ್ಲರನ್ನು ದೃಷ್ಟಿಸಿ ನೋಡುವಾತ ನೀನು, ನಿನ್ನ ದೃಷ್ಟಿಗೆ ಅಯೋಗ್ಯವಾದ ಕಾರ್ಯಗಳನ್ನು ಮಾಡಿದರೆ ನೀನು ಕೋಪಿಸುವಂತ ದೇವರಾಗಿದ್ದಿ ನೀನು ಅಂತೇಳಿ ದೇವರ ಬಗ್ಗೆ ವರ್ಣಿಸಿ ಪ್ರಾರ್ಥನೆ ಮಾಡಿ ಆತನ ಬಗ್ಗೆ ಎಷ್ಟೋ ಪುಸ್ತಕಗಳನ್ನು ಬರೆದಿರ್ತಕ್ಕಂಥ ಮಹಾನುಭಾವನೆ ಈತನು ಮಾಡಿದ್ದೇನು? ದೇವರ ಆಜ್ಞೆಗೆ ವಿರೋಧವಾಗಿ ತಿರುಗಿ ದೇವರು ಬೇಡ ಅಂತ ಹೇಳಿರ್ತಕ್ಕಂಥ ಮಾತನ್ನು ನೆರವೇರಿಸಿ, ದೇವರು ಏನ್ ಬೇಡಂದಿದ್ದ ಈತಗ? ಒಂದ್ಸಲ ಅರಸರುಗಳು ಒಂದನೇ ಪುಸ್ತಕ ಅರಸರುಗಳ ಪುಸ್ತಕ 1ನೇ ಪುಸ್ತಕ 11ನೇ ಅಧ್ಯಾಯ 1ರಿಂದ 6 ವಚನಗಳವರೆಗೆ ನಾವು ಓದಿಕೊಳ್ಳೋಣ ಪ್ರಿಯರೇ. ಅದ್ಭುತವಾಗಿ ಆತನ ಪತನ, ಆತನ ನಾಶನ ಕಾರಣ ಏನು? ಆತನ ಭಕ್ತಿ ಎಲ್ಲಿಗೋಯ್ತು? ಆತನ ನಂಬಿಕೆ ಎಲ್ಲಿಗೋಯ್ತು? ಆತನ ಜ್ಞಾನ ಎಲ್ಲಿಗೋಯ್ತು? ಇದೆಲ್ಲ ಆತನಿಂದ ದೂರ ಆಗುವುದಕ್ಕೆ ಕಾರಣ ಏನು ಅಂತಕ್ಕಂಥದ್ದು ಈ ಪುಸ್ತಕದಲ್ಲಿ ನಾವು ಈ ಅಧ್ಯಾಯದಲ್ಲಿ ನೋಡಬಹುದು ಪ್ರಿಯರೇ. 11ನೇ ಅಧ್ಯಾಯ 1ನೇ ವಚನದಿಂದ, ಅರಸನಾದ ಸೊಲೊಮೋನ ಸಾಕು ಪ್ರಿಯರೇ. ಜನಾಂಗಗಳ ವಿಷಯದಲ್ಲಿ ಇಸ್ರಾಯೇಲರಿಗೆ ನಿಮಗೂ ಅವರಿಗೂ ಕೊಂಡುಕೊಳ್ಳುವ ನಡೆ ಇರಬಾರದು. ಓಕೆ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ಇಲ್ಲಿ ದೇವರು ಹೇಳಿರ್ತಕ್ಕಂಥ ಮಾತು ಏನಂತಂದ್ರೆ 2ನೇ ವಚನದಲ್ಲಿ ನಾವು, ಯೆಹೋವನು ಈ ಜನಾಂಗಗಳ ವಿಷಯದಲ್ಲಿ ಇಸ್ರಾಯೇಲರಿಗೆ ನಿಮಗೂ ಅವರಿಗೂ ಕೊಟ್ಟುಕೊಳ್ಳುವುದು ನಡೆಯಬಾರದು. ಅದು ನಡೆಯುವುದಾದರೆ ಅವರು ನಿಮ್ಮ ಮನಸ್ಸನ್ನು ತಮ್ಮ ದೇವತೆಗಳ ಕಡೆಗೆ ತಿರುಗಿಸಾರು ಎಂದು ಆಜ್ಞಾಪಿಸಿದ್ದರು. ಏನು ಮೊದಲೇನೆ ಆಜ್ಞಾಪಿಸಿದಾನೆ ಅಂತ ದೇವರು? ಈ ಮೇಲೆ ಹೇಳಿದಿವಲ್ಲ ನಾವು, ಅರಸನಾದ ಸೊಲೊಮೋನನು ಫರೋಹನ ಮಗಳು ಅಲ್ಲದೆ ಮೋಯಾಬರು, ಅಮ್ಮೋನಿಯರು, ಎದ್ದೋಯಿರು, ಚಿದೋನ್ಯರು, ಹಿತ್ತಿಯರು ಎಂಬಿವರ ಜನಗಳವರ ಮಕ್ಕಳನ್ನು ನೀವು ಮದುವೆ ಮಾಡಿಕೊಳ್ಳಬಾರದು. ನಿಮ್ಮ ಮಕ್ಕಳು ಅವರಿಗೆ ಕೊಡಬಾರದು. ಒಂದು ವೇಳೆ ಅವರ ಮಕ್ಕಳನ್ನು ನೀವು ಮದುವೆ ಮಾಡಿಕೊಂಡರೆ ಅವರು ನಿಮ್ಮ ಮನಸ್ಸುಗಳನ್ನು ಕೆಡಿಸಿ ಅವರ ದೇವತೆಗಳ ಕಡೆಗೆ ನಿಮ್ಮನ್ನು ತಿರುಗಿಸಿಕೊಳ್ಳುವರು. ಅದಕ್ಕಾಗಿ ಅವ್ರನ್ನ ನೀವು ಮದುವೆ ಮಾಡಿಕೊಳ್ಳಬೇಡ್ರಿ ಅಂತೇಳಿ ಕಡಖಂಡಿತವಾಗಿ ದೇವರು ಆಜ್ಞಾಪಿಸಿದ್ದಾನೆ. ಆಜ್ಞೆ ಇದು. ಅವ್ರ ಮಕ್ಕಳನ್ನ ಯಾರನ್ನ ಮದುವೆ ಮಾಡ್ಕೊಳ್ಬೇಡ್ರಿ ಅಂತೇಳಿ ದೇವರು ಮೊದಲೇ ಆಜ್ಞಾಪಿಸಿದ್ದಾನೆ. ಈ ಆಜ್ಞೆ ಸೊಲೊಮೋನನಿಗೆ ಗೊತ್ತಿಲ್ಲ ಅಂತೀರಾ? ಗೊತ್ತಿದ್ದು ಕೂಡ ಏನ್ ಮಾಡ್ತಾ ಇದ್ದಾನೆ? ಯಾರು ಸುಂದರವಾಗಿ ಕಾಣ್ತಾರಂದ್ರೆ ಆಕಿನ ಲವ್ ಮಾಡೋದು, ಮದುವೆ ಮಾಡ್ಕೊಳ್ಳೋದು, ಲವ್ ಮಾಡೋದು, ಮದುವೆ ಮಾಡ್ಕೊಳ್ಳೋದು. ಯಾರು ಚಂದ ಕಾಣ್ತಾರಂದ್ರೆ ಸಾಕು, ಮೂಗು ಮಕ ಸ್ವಲ್ಪ ಚಂದ ಕಂಡಿತ್ತಂದ್ರೆ, ಬ್ಯೂಟಿ ಕಂಡಿತ್ತಂದ್ರೆ, ಸ್ವಲ್ಪ ದಷ್ಟಪುಷ್ಟಿ ಕಂಡ್ಬಿಟ್ಟ ಅಂದ್ರೆ ಬಹಳ ಬ್ಯೂಟಿ ಇದ್ದಾಳೆ ಇವಳ ಅಂತ ಹೋಗೋದು, ಅವಳ ಮದುವೆ ಮಾಡ್ಕೊಂಡ್ಬಿಡೋದು, ಅವಳು ಕೂಡ ಸಂಸಾರ ಮಾಡೋದು. ಅವಳು ಯಾರು, ಅವಳ ತಂದೆ ತಾಯಿ ಯಾರು, ಅವ್ರ ಗೋತ್ರ ಏನು, ಅವ್ರು ಯಾವ ವಂಶಕ್ಕೆ ಸೇರಿದವಳು, ಯಾವ ದೇಶಕ್ಕೆ ಸೇರಿದವಳು, ಅವಳು ಯಾವ ಜಾತಿಗೆ ಸಂಬಂಧಪಟ್ಟವಳು ಅಂತ ಏನು ಇಲ್ಲ.
ಈ ರೀತಿಯಾಗಿ 700 ಹೆಂಡ್ರನ್ನ ಮಾಡಿಕೊಂಡು 300 ಉಪಪತ್ನಿಯರನ್ನು ಮಾಡಿಕೊಂಡ ಪ್ರಿಯರೇ. ಇದು ದೇವರ ಮಾತಿಗೆ ವಿರೋಧವಾದಂತಹ ಆಜ್ಞೆ ಇದು ಪ್ರಿಯರೇ. ಈ ಆಜ್ಞೆಯನ್ನು ನೆರವೇರಿಸಿಕೊಂಡ ದೇವರು ಬೇಡ ಅಂದ, ಇದನ್ನ ಮಾಡೇ ಬಿಟ್ಟ. ಇದು ನೀವು ಮಾಡಬಾರದು ಅಂತೇಳಿ ದೇವರು ಖಂಡಿತವಾಗಿ ಹೇಳಿದ್ರು ಕೂಡ ಸೊಲೊಮೋನ ಮಹಾರಾಜ ಏನ್ ಮಾಡಿದ್ರು ಅಂದ್ರೆ, ಏನ್ರಿ, ಆ ಜಾತಿ ತನ್ನ ಒಂದು ಸ್ವಜಾತಿಯಲ್ಲಿ ಹೆಂಡ್ರು ಕಡಿಮೆ ಆತನಿಗೆ ಔಟ್ ಆಫ್ ಕಂಟ್ರಿ ಎಲ್ಲಾ ದೇಶಗಳ ಅರಸರು ಅಂದ್ರೆ ಎಲ್ಲಾ ದೇಶಗಳ ಅರಸರು ಎಷ್ಟು 700 ಅರಸರ ಪುತ್ರಿಯರಂತ ಪ್ರಿಯರೇ. ನೋಡ್ರ ವಚನ ಓದ್ರಿ, 3ನೇ ವಚನ ಓದ್ರಿ. ಅವನಿಗೆ ರಾಜವಂಶದವರು 700 ಪತ್ನಿಯರಲ್ಲದೆ 300 ಮಂದಿ ಉಪಪತ್ನಿಯರು. 700 ಮಂದಿ ರಾಜವಂಶಸ್ಥರು ಹುಡುಗಿಯರನ್ನ ಮದುವೆ ಮಾಡಿಕೊಂಡನಂತ ಪ್ರಿಯ. ರಾಜವಂಶಸ್ಥರವರು, ರಾಣಿಯರು, ಮಹಾರಾಣಿಯರು, ಯುವರಾಣಿಯರನ್ನ ಮದುವೆ ಮಾಡ್ಕೊಂಡ. ರಾಜನ ಮಗಳು ಚಂದ ಕಾಣ್ತಾಳಂದ್ರ, ಯಾಕಂದ್ರೆ ರಾಜರೆಲ್ಲರೂ ಇವ್ರ ಮನೆಗೆ ಬರ್ತಿದ್ರಲ್ಲ, ಇವ್ರನ್ನ ಅವ್ರ ಮನೆಗ್ ಕರೆಸ್ತಿದ್ರಲ್ಲ. ಯಾರನ್ನ? ಸೊಲೊಮೋನ ಮಹಾರಾಜನ ಅವ್ರ ಮನೆಗ್ ಕರೆಸ್ತಿದ್ರಲ್ಲ. ರಾಜ ಒಂದ್ಸಲ ನಮ್ಮ ಮನೆಗೆ ಬಂದು ಹೋಗ್ರಿ, ಊಟಕ್ಕೋಸ್ಕರ ಬಂದು ಹೋಗ್ರಿ ಅಂದ್ರೆ, ಅವ್ರ ಮನೆಗೆ ಊಟಕ್ಕೆ ಹೋದಾಗ ಅವ್ರ ಮಗಳು ಚಂದ ಕಂಡ್ಲಂದ್ರೆ, ಯಾರು ಇವಳು? ನನ್ನ ಮಗಳು ರಾಜನೇ, ಹೌದಾ, ನನಗೆ ಕೊಟ್ಟು ಮದುವೆ ಮಾಡ್ತಾರೆ, ಮದುವೆ ಮಾಡ್ಕೊಂಡ್ಬಿಡೋದು ಅಷ್ಟೇ. ಇನ್ನ ಆ 700 ಮಂದಿಗೆ ಏನು ಹುಚ್ಚಿಡಿದೇನು? ಸೊಲೊಮೋನನಿಗೆ ಇಷ್ಟು ಮಂದಿ ಹೆಂಡ್ರ ಇದಾರಂತ ಗೊತ್ತಿದ್ದು ಕೂಡ ಅವನಿಗೆ ಕೊಡ್ತಾನೆ ಇದಾರೆ, ಹೆಂಡ್ರನ್ನ ಕೊಡ್ತಾನೆ ಇದಾರೆ, ಮಕ್ಕಳನ್ನು ಕೊಡ್ತಾನೆ ಇದಾರೆ. 700 ಮಂದಿ ರಾಜರು, ರಾಜವಂಶಸ್ಥರು ಅವ್ರಿಗೆ ಏನ್ ಮಾಡಿದಾರಂತ? ಮದುವೆ ಮಾಡಿಕೊಟ್ರ. ಅವ್ರಲ್ದೆ ಮತ್ತೆ ಸೈಡ್ 300 ಮಂದಿ ಉಪಪತ್ನಿಯರು. ಟೋಟಲ್ ಆಗಿ 1000 ಹೆಂಡ್ರನನ್ನು ಕಟ್ಟಿಕೊಂಡು ಜೀವನ ಮಾಡಿದಿ. ನಿನಗೆ ಆ ತಾಕತ್ತಿದೆ, ನಿನಗೆ ಅಷ್ಟು ಐಶ್ವರ್ಯ ಇದೆ, ನೀನ್ ಚೆನ್ನಾಗಿ ಗಳಿಸಿದ್ದಿ, ಓಕೆ, ನೀನು ಮಾಡಿದಿ. ಮದುವೆ ಮಾಡಿಕೊಂಡದಕ್ಕೆ ದೇವರು ಶಿಕ್ಷೆ ಕೊಡ್ತಾ ಇದ್ದಾನ? ಮದುವೆ ಮಾಡಿಕೊಂಡು ಹೆಂಡ್ರ ಮಾತು ಕೇಳಿ ದೇವತೆಗಳನ್ನು ಪೂಜೆ ಮಾಡಿದದಕ್ಕಾಗಿ ಶಿಕ್ಷೆ ಕೊಡ್ತಾ ಇದ್ದಾನ? ಪೂಜೆ ಮಾಡಿದದಕ್ಕೋಸ್ಕರ ಶಿಕ್ಷೆ. ಹೆಂಡ್ರನ್ನ ಮಾಡಿಕೊಂಡದಕ್ಕೆ ಇಲ್ಲಿ ಶಿಕ್ಷೆ ಆಗ್ತಾ ಇಲ್ಲ. ನೀವ್ 1000 ಮಂದಿನ ಮಾಡ್ಕೊಂಡಿದ್ದೀವೋ, 2000 ಮಂದಿನ ಮಾಡ್ಕೊಂತಿದ್ದೋ, ಅದು ನಿನಗ್ ಬಿಟ್ಟಿದ್ದದು. ಇಲ್ಲಿ ಹೆಂಡ್ರ ಮಾಡಿಕೊಂಡದಕ್ಕೆ ಶಿಕ್ಷೆ ಆಗ್ತಾ ಇಲ್ಲ. ನೋಡ್ರಿ ತೆಳಗ ವಚನ ನೋಡ್ರಿ, 4ನೇ ವಚನವನ್ನು ನೋಡೋಣ ಪ್ರಿಯರೇ. ಈ ಸ್ತ್ರೀಯರು ಅವನ ಮನಸ್ಸನ್ನು ಕೆಡಿಸಿಬಿಟ್ರು. ಅವನು ವೃದ್ಧನಾದಾಗ ಇವರು ಅವನ ಹೃದಯವನ್ನು ಅನ್ಯ ದೇವತೆಗಳ ಕಡೆಗೆ ತಿರುಗಿಸಿದರು. ಈ ಕಾರಣದಿಂದ ಅವನು ತನ್ನ ದೇವರಾದ ಯೆಹೋವನನ್ನು ಬಿಟ್ಟಿದ್ದ, ಯಥಾರ್ಥ ಭಕ್ತಿಯನ್ನು ಕಳೆದುಕೊಂಡ, ತನ್ನ ತಂದೆಯ ದಾವೀದನಂತೆ ನಡೆಯಲಿಲ್ಲ. ಅವನು ಚಿದೋನ್ಯರ ಅಷ್ಟೋರೆತ ದೇವತೆಯನ್ನು, ಅಮ್ಮೋನಿಯರ ಮಿಸ್ಕೋಲಮ ಎಂಬ ಅಸಹ್ಯ ವಿಗ್ರಹವನ್ನು ಆರಾಧಿಸತೊಡಗಿದ. ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು. ಹೆಂಡ್ರನ್ನ ಮಾಡ್ಕೊಂಡಾಗ ಏನ್ ಅನ್ಲಿಲ್ರಿ, ಅಬ್ಬಬ್ಬಬ್ಬ, ನನಗೆ ನನ್ನ ಇಷ್ಟು ಮಂದಿ ಇಷ್ಟ ಪಡ್ತಾ ಇದಾರಲ್ಲ ಅಂತೇಳಿ ಒಬ್ರನ್ನ ಬಿಟ್ಟು ಒಬ್ರನ್ನ 1000 ಮಂದಿ ಹೆಂಡ್ರನ್ನ ಕಟ್ಟಿಕೊಂಡಾಗ ಏನ್ ಅನ್ಸ್ಲಿಲ್ಲ. ಇವನು ತಲೆ ತಿಂದ್ರು ನೋಡು, ಇವನು ಮೆದುಳಿಗೆ ಕೈ ಹಾಕಿದ್ರು ನೋಡು. ಇವನಿಗೆ ಮೆದುಳಿಗೆ ಕೈ ಹಾಕಿದಾಗ ಇವನಲ್ಲಿ ಭಕ್ತಿ ಹೋಯ್ತು, ಇವನಲ್ಲಿ ವಿಶ್ವಾಸ ಹೋಯ್ತು, ಇವನಲ್ಲಿ ಯಥಾರ್ಥ ಹೋಯ್ತು, ಇವನಲ್ಲಿ ಅವರ ಅಪ್ಪನ ನಡೆ ನುಡಿ ಎಲ್ಲ ಹೋಯ್ತು. ಇವನಲ್ಲಿ ಟೋಟಲ್ ಆಗಿ ದೇವರೇ ದೂರ ಆದ. ದೇವರ ದೃಷ್ಟಿಗೆ ಇವನು ಅಸಹ್ಯವಾಗಿ ಕಾಣ್ತಾ ಇದ್ದಾನೆ. ತಪ್ಪುಗಳು ಹೆಂಗ್ ನಡೀತಾವ ಅಂತಂದ್ರೆ ಗೊತ್ತಾಗದೆ ರೀತಿಯಲ್ಲಿ ನಡೀತಾವ ಪ್ರಿಯರೇ. ಇವನು ಅನ್ಕೊಳ್ಳಿಲ್ಲ ಇಷ್ಟು ಘೋರಾತಿ ಘೋರ ಪಾಪಿ ಆಗುತ್ತೀನಿ, ತಪ್ಪು ಮಾಡ್ತಾನಂತ ಅನ್ಕೊಳ್ಳಿಲ್ಲ. ಏನಲ್ಲ, ಈ ರಾಜನ ಮಗಳು ಸುಂದರ ಆಗಿದ್ದಾಳೆ, ಇವಳು ಮದುವೆ ಮಾಡ್ಕೊಂಡ್ರೆ ಆಯ್ತು ಬಿಡು. ಅವ್ರನ್ನ ತಿಳಿಬೇಕು, ಅವ್ರ ಅನ್ಯ ಜನರ ರೈಟ್. ನಮಗೊಂದು ದೇವ್ರ ಆಜ್ಞೆ ಇದೆಯಲ್ಲ ನನಗೆ, ಯಾಕಂದ್ರೆ ಅನ್ಯ ಜನರ ಹೆಂಡ್ರನ್ನ ನಾವು ಮಾಡ್ಕೊಳ್ಬಾರದು, ನಮ್ಮ ಮಕ್ಕಳನ್ನ ಅವ್ರಿಗೆ ಕೊಡಬಾರ್ದಂತ ದೇವ್ರು ಹೇಳಿದಾನೆ. ನಮ್ಮ ಮನಸ್ಸು ಕೆಡಿಸಿ ಅವರ ವಿಗ್ರಹಗಳಿಗೆ ತಿರುಗಿಸ್ತಾರಂತೇಳಿ ದೇವ್ರು ಮೊದಲೇ ಹೇಳಿದ್ದಾನೆ. ಅದಕ್ಕಾಗಿ ನಾನು ಅನ್ಯ ಜನರನ್ನ ಮದುವೆ ಮಾಡ್ಕೊಳ್ಬಾರ್ದು. ನನ್ನ ಇಸ್ರೇಲ್ ದೇಶದಲ್ಲೇ ಬೇಕಾದಷ್ಟು ಸುಂದರಂಗಿಗಳು ಇದಾರ, ಇವ್ರನ್ನೇ ಯಾರನ್ನ ಮದುವೆ ಮಾಡ್ಕೊಂಡ್ರೆ ಆಯ್ತಂತ ಅನ್ಕೊಳ್ಬಹುದಾಗಿತ್ತಲ್ಲ. ಹಂಗ ಮದುವೆ ಮಾಡ್ಕೊಳ್ಬೋಗತ್ತಲ್ಲ. ನೀನು ಮದುವೆ ಮಾಡ್ಕೋಬೇಕಂತ ಆಸೆ ಇದ್ರೆ ಯಾವ ಕೆಲ್ಸಕ್ಕೆ ಬರ್ಲಾರ್ದಂತವ್ರನ್ನ ಕಟ್ಕೊಂಡು ರಾಜರ ಮಕ್ಕಳಂತ ಹೇಳಿ ಅವ್ರ ಮಕ್ಕಳನ್ನ ಮದುವೆ ಮಾಡಿಕೊಂಡು, ನನ್ನಷ್ಟು ವೀರ ಧೀರ ಶೂರ ಯಾರು ಇಲ್ಲ ಅಂತೇಳಿ ಮೀಸೆ ಮೇಲೆ ಕೈ ಹಾಕಿ ಭಕ್ತಿನ ಕಳ್ಕೊಂಡು, ಯಥಾರ್ಥತೆ ಕಳ್ಕೊಂಡು, ನಂಬಿಕೆನ ಕಳ್ಕೊಂಡು, ದೇವ್ರನ್ನ ಕಳ್ಕೊಂಡು, ದೇವರ ದೃಷ್ಟಿಗೆ ಅಯೋಗ್ಯನಾಗಿ ಕಂಡು, ಕೆಲಸಕ್ಕೆ ಬರಲಾರದಂತ ವಿಗ್ರಹಗಳನ್ನು ಮಾಡಿಕೊಂಡು ಅವ್ರಿಗೆ ದೀರ್ಘ ನಮಸ್ಕಾರ ಮಾಡ್ಕೊಂತ, ನೈವೇದ್ಯ ಸಮರ್ಪಿಸಿಕೊಳ್ತಾ, ಪೂಜೆ ಮಾಡ್ಕೊಂತ ಕುಂತೆ ಅಲ್ಲ ನೀನು.
ಎಷ್ಟು ಘೋರ ಪಾಪ ಮಾಡಿದಂತ ನಿನಗೆ ಅರ್ಥ ಆಗ್ಲಿಲ್ವಾ ಅಂತಂದ್ರೆ ಅರ್ಥ ಆಗಲಿಲ್ಲ. ಅರ್ಥ ಆಗಲಿಲ್ಲ. ತಪ್ಪುಗಳು ಹೆಂಗ್ ನಡೆದೋತಾವ ನೋಡ್ರಿ. ಭಕ್ತಿವಂತರಲ್ಲೇ ಕಾಣ್ತೇವೆ, ನಾವು ಭಕ್ತಿಯಲ್ಲೇ ಇರ್ತೇವೆ ಪ್ರಿಯರ. ನಾವು ಕೂಡ ನಾವೇನು ಶುದ್ಧ ಮುದ್ರಲ್ಲ, ನಾವೇನು ಅವ್ರಿಗಿಂತ ಶ್ರೇಷ್ಠರಲ್ಲ. ನಾವು ಕೂಡ ಏನ್ ಅನ್ಕೊಳ್ತೇವೆ ಅಂದ್ರೆ, ನಾನು ಭಕ್ತಿಯಲ್ಲೇ ಇದ್ದೀನಿ, ನಾನು ಯಥಾರ್ಥವಾಗಿದ್ದೀನಿ, ನಾನು ಬೈಬಲ್ ಓದ್ಕೊಳ್ತಾ ಇದ್ದೀನಿ, ನಾನು ಪ್ರಾರ್ಥನೆಗೆ ಹೋಗ್ತೀನಿ, ನಾನು ಚರ್ಚೆಯಲ್ಲಿ ಸಹವಾಸ ಮಾಡ್ತೀನಿ, ಸಭೆ ಸಹವಾಸದಲ್ಲಿ ಇದ್ದೀನಿ, ನಾನು ರೊಟ್ಟಿ ಮುರಿತಾ ಇದ್ದೀನಿ, ನಾನು ಕಾಣಿ ಕೊಡ್ತಾ ಇದ್ದೀನಿ, ಇವೆಲ್ಲ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂತಾನೆ ನಿನಗೆ ಗೊತ್ತಿಲ್ಲದೆ ನೀನು ತಪ್ಪುಗಳನ್ನು ಮಾಡ್ತಾ ಇದ್ದೀಯ ನೀನು. ಈ ರೀತಿಯಾಗಿ ಪಾಸ್ಟರ್ ಇಮನುವೇಲ್ ಪಾಸ್ಟರ್ ತರ ಈ ರೀತಿಯಾಗಿ ಖಂಡಿಸುವಾಗ, ಎಚ್ಚರಿಸುವಾಗ ಅವಾಗ ನೀನು ತಿದ್ದಿಕೊಂಡು ನಡಿಬೇಕಾಗಿದೆ. ನೀನು ನಿಮ್ಮ ಬದುಕು ಸರಿಪಡಿಸಿಕೊಳ್ಬೇಕಾಗಿದೆ. ನೀವು ಪರವಾಗಿಲ್ಲ ಬಿಡು, ಆತ ಹೇಳ್ತಾನೆ, ಹಂಗೆ ಹೇಳ್ತಾನೆ, ಅತನ್ ಕೂಡ ನಮಗೇನು, ನಾನೇನ್ ತಪ್ಪು ಮಾಡಿಲ್ಲ ಅಂತ ಹೇಳಿ ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 2ನೇ 3ನೇ ವಚನದಲ್ಲಿ ಇರುವ ಪ್ರಕಾರ ನಾನು ನಾನು ಶುದ್ಧನು, ನಾನು ಕರೆಕ್ಟು, ನಾನು ಪರ್ಫೆಕ್ಟು ಅಂತ ಅನ್ಕೊಂಡ್ರೆ ತಪ್ಪಾಗ್ತದ. ದಾವೀದ್ ಅದೇ ರೀತಿ ಅನ್ಕೊಂಡ. ಯೋನಾಥನ ಬಂದು ಎಚ್ಚರಿಸಿದಾಗ ತಪ್ಪು ತಿಳ್ಕೊಂಡ. ಸೊಲೊಮೋನನು ಅದೇ ರೀತಿ ಅನ್ಕೊಂಡ. ತನ್ನನ್ನು ದೇವರು ದೂರ ಆದಾಗ ಗೊತ್ತಾಯ್ತು, ಯಾಕೆ ನನ್ನಿಂದ ದೇವರು ದೂರ ತೊಲಗಿದಾನೆ ಅಂತಂದಾಗ ತನ್ನನ್ನು ತಾನು ಸ್ಕ್ಯಾನ್ ಮಾಡ್ಕೊಂಡಾಗ ಅರ್ಥ ಆಯ್ತು, ನಾನು ದೇವ್ರನ್ನ ಬಿಟ್ಟಿನಿ, ದೇವ್ರನ್ನ ನಾನು ಬಿಟ್ಟಿನಿ, ನನ್ನ ನಂಬಿಕೆಯನ್ನ, ವಿಶ್ವಾಸನ್ನ, ಭಕ್ತಿನ ಅಂತ ತಿಳ್ಕೊಂಡು ಪಶ್ಚಾತ್ತಾಪ ಪಡ್ತಾನ ಪ್ರಿಯರೇ. ಕೊನೆ ಜೀವನದಲ್ಲಿ ಪಶ್ಚಾತ್ತಾಪ ಪಟ್ಟು ದೇವರೇ ನನ್ನ ಕ್ಷಮಿಸು ಅಂತ ಕೇಳಿಕೊಳ್ತಾನ. ಆ ರೀತಿ ನೀನು ಬದುಕ ಆಗ್ಬಾರ್ದು ಅಂತ ಹೇಳ್ತೇನೆ ಪ್ರಿಯರೇ. ಆ ರೀತಿ ನೀನು ನಾನು ಆಗ್ಬಾರ್ದು. ನಮಗನು ಯಥಾರ್ಥವಾಗಿ ನಡೆದೋತಿರ್ತಾವ, ತಪ್ಪುಗಳು ನಡೀತಾವ. ತಪ್ಪು ಮಾಡ್ಲಾರ್ದವ್ರು ಯಾರು ಇಲ್ಲ. ನಮ್ಮ ಜೀವನದಲ್ಲಿ ಕೂಡ ತಪ್ಪುಗಳು ನಡೀತಿರ್ತಾವ. ಆ ತಪ್ಪು ಇನ್ನೊಬ್ಬರು ನಮ್ಮ ದೃಷ್ಟಿಗೆ ತಂದಾಗ ಅದನ್ನು ನಾವು ಸರಿಪಡಿಸ್ಕೊಳ್ಬೇಕು, ನಾವು ತಿದ್ದುಕೊಳ್ಬೇಕು, ನಾವು ಆಲೋಚನೆ ಮಾಡ್ಬೇಕು. ನಾವು ಅದನ್ನ ಇದು ತಪ್ಪು ಅಂತೇಳಿ ಗ್ರಹಿಸಿಕೊಳ್ಳುವಂತ ಸ್ಥಿತಿಗೆ ನಾವು ಬರಬೇಕು ಪ್ರಿಯರೇ. ಸೊಕ್ಕಿನಿಂದ, ಅಹಂಕಾರದಿಂದ ನಾವು ಇರಬಾರದು ಪ್ರಿಯರೇ, ಇರಬಾರದು. ಇಬ್ಬರು ವ್ಯಕ್ತಿಗಳನ್ನು ನಾವು ನೋಡಿದೆವು ಪ್ರಿಯರೇ, ತಮ್ಮ ಜೀವನದಲ್ಲಿ ಎಷ್ಟೋ ತಪ್ಪುಗಳನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಪ್ರಿಯರೇ. ಇನ್ನೊಂದು ವಚನ ತೋರಿಸ್ತೇನೆ ಪ್ರಿಯರೇ. ಇನ್ನೊಂದು ವಚನ ಯೆಶಾಯನು ಬರೆದಂತ ಪುಸ್ತಕ. ಯೆಶಾಯನು ಬರೆದಂತ ಪುಸ್ತಕ. ಇಲ್ಲಿ ಕಾಣುವಂತವನು ಯಾರು ಅಂತಂದ್ರೆ ಹಿಜ್ಕೀಯನು. ಇಲ್ಲಿ ಕಾಣುವಂತವನು ಯಾರು? ಹಿಜ್ಕೀಯನು. ಹಿಜ್ಕೀಯನು ಯಥಾರ್ಥವಂತನು, ಭಕ್ತಿವಂತನು, ದಾವೀದನ ಮಾರ್ಗವನ್ನು ಅನುಸರಿಸಿದಾತನು. ಆತನು ಬಹಳ ಚಂದ ದೇವರಲ್ಲಿ ಭಯಭಕ್ತಿಯಲ್ಲಿ ಇರ್ತಕ್ಕಂಥವನು ನಮಗೆ ಕಾಣುವುದನ್ನು ನೋಡ್ತೀವಿ ಪ್ರಿಯರೇ. ಆತನು ನಿಜವಾಗಲೂ ನಿನ್ನ ಆಯುಷ್ಕಾಲ ಮುಗಿದಿದೆ ಅಂತ ಹೇಳಿ ದೇವ್ರು ಅಂದಾಗ ಮತ್ತೆ ಗೋಡೆ ಕಡೆಗೆ ತಿರುಗಿ ಪ್ರಾರ್ಥನೆ ಮಾಡಿಕೊಂಡು, ದೇವ್ರೇ ಅವಾಗಲೇ ನನಗೆ ಸಾಯಿಸ್ತೀಯ, ನನ್ನ ಆಯುಷ್ಕಾಲ ಅವಾಗೆ ಮುಗಿತಾ, ನಾನು ಇನ್ನ ಬದುಕಬೇಕು, ನಿನ್ನ ಕೆಲಸ ಮಾಡಬೇಕು ಅಂತ ಹೇಳಿ ಬೇಡಿಕೊಂಡು ಪಶ್ಚಾತ್ತಾಪದಿಂದ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದಾಗ ದೇವರು ಅವನ ಮೇಲೆ ಕರುಣಿಸಿ ಕಾಪಾಡಿ ಮತ್ತೊಂದು 15 ವರ್ಷ ಆಯುಷ್ಕಾಲವನ್ನು ಕೊಟ್ಟು ಬದುಕಿಸಿಕೊಂಡ ಪ್ರಿಯರ. ಅಂತಹ ಭಕ್ತಿವಂತನು ಹಿಜ್ಕೀಯನು. ಈ ಹಿಜ್ಕೀಯ ತನ್ನ ಜೀವನದಲ್ಲಿ ದೇವರು ಎಲ್ಲವನ್ನು ಸಮರ್ಪಿಸಿದ, ಎಲ್ಲವನ್ನು ಕೊಟ್ಟಾಗ ಇವನು ಮಾಡಿರ್ತಕ್ಕಂಥದ್ದು ಏನಂತಂದ್ರೆ, ಇವನಿಗೆ ಬಂದಿರತಕ್ಕಂಥದ್ದು ಏನಂದ್ರೆ ಗರ್ವ. ಇವನಿಗೆ ಬಂದಿರತಕ್ಕಂಥದ್ದೇನು? ಗರ್ವ ತಂದು ತಾನು ಎಷ್ಟು ಸಂಪಾದನೆ ಮಾಡಿದ್ದೀನಿ, ಎಷ್ಟು ಆಸ್ತಿ ಕೂಡಿಸಿಟ್ಟುಕೊಂಡಿದ್ದೀನಿ, ಎಷ್ಟು ನಾನು ಎಷ್ಟು ಶ್ರೀಮಂತ, ಅಗರ್ಭ ಶ್ರೀಮಂತ ಆಗಿದ್ದೀನಿ ಅಂತ ಹೇಳಿ ತೋರಿಸಿಕೊಳ್ಳುವುದಕ್ಕಾಗಿ ಇನ್ನೊಂದು ದೇಶದಿಂದ ಅರಸರುಗಳು ಬಂದಾಗ ಅವ್ನು ಮಾಡುವಂತ ತಪ್ಪು ನೋಡ್ರಿ ಹೆಂಗಿದೆ ನೋಡ್ರಿ. ಯೆಶಾಯನು ಬರೆದ ಪುಸ್ತಕ 39ನೇ ಅಧ್ಯಾಯ 1ನೇ ವಚನದಿಂದ ಓದಿಕೊಳ್ಳೋಣ ಪ್ರಿಯರೇ. 1ನೇ ವಚನದಿಂದ, 39ನೇ ಅಧ್ಯಾಯ 1ನೇ ವಚನದಿಂದ. ಅದೇ ಕಾಲದಲ್ಲಿ ಅರಸನೂ ಆದ ಹಿಜ್ಕೀಯನು ಅಸ್ವಸ್ಥನಾಗಿದ್ದು ಗುಣಹೊಂದಿದನು ಎಂದು ಕೇಳಿ ಅವನಿಗೆ ಪತ್ರವನ್ನು, ಬಹುಮಾನವನ್ನು ಕಳಿಸಿದನು. ಸಾಕು ಪ್ರಿಯರೇ. ಸಿಸ್ಟರ್, ನಾನು ಓದ್ಕೊಳ್ತೀನಿ, ದಯಮಾಡಿ ಏನ್ ಅನ್ಕೊಳ್ಬೇಡ್ರಿ. ಯಾಕಂದ್ರೆ ಟೈಮ್ ಆಗಿದೆ, ಸಬ್ಜೆಕ್ಟ್ ಇನ್ನು ಬಹಳ ದೊಡ್ಡದಿದೆ. ಅದೇ ಕಾಲದಲ್ಲಿ ಬಲದಾನನ ಮಗನು ಬಾಬೇಲಿನ ಅರಸನ ಆದ ಮೊರೆಬುದು ಕುಲದವರಾದ ಎಂಬುವನು ಹಿಜ್ಕೀಯನು ಅಸ್ವಸ್ಥನಾಗಿದ್ದ ಗುಣ ಹೊಂದಿದನು ಎಂದು ಕೇಳಿ ಅವನಿಗೆ ಪತ್ರವನ್ನು, ಬಹುಮಾನವನ್ನು ಕಳಿಸಿದನು. ಹಿಜ್ಕೀಯನು ಬಂದು ದೂತರನ್ನು ಸಂತೋಷದಿಂದ ನೋಡಿ ಅವರಿಗೆ ಬೆಳ್ಳಿ, ಬಂಗಾರ, ಸುಗಂಧ ದ್ರವ್ಯ, ಪರಿಮಳ ತೈಲ ಮೊದಲಾದ ಪದಾರ್ಥಗಳಲ್ಲಿರುವ ಮನೆಯನ್ನು, ಆಯುಧ ಶಾಲೆಯನ್ನು, ತನ್ನ ಭಂಡಾರದಲ್ಲಿದ್ದೆಲ್ಲವನ್ನು ತೋರಿಸಿದನು.
ಅವನ ಅರಮನೆಯಲ್ಲಿಯೂ ರಾಜ್ಯದಲ್ಲಿಯೂ ಅವನಿಗೆ ತೋರಿಸಿದ್ದು ವಸ್ತು ಒಂದು ಕೂಡ ಇರ್ಲಿಲ್ಲ, ಎಲ್ಲಾ ತೋರಿಸ್ಕೊಂಡ್ಬಿಟ್ನಂತೆ. ಆಗ ಪ್ರವಾದಿಯಾದ ಯೆಶಾಯನು ಹಿಜ್ಕೀಯನ ಬಳಿಗೆ ಬಂದ. ಯಾಕೆ ಬಂದ? ಇವನ್ ಏನ್ ಮಾಡ್ತಾನಂದ್ರೆ, ಬಾಬೇಲಿನ ಅರಸನಾಗಿರ್ತಕ್ಕಂಥವನು ಒಂದ್ ಲೆಟರ್ ಬರೆದು ಒಂದು ಬಹುಮಾನ ಕಳಿಸ್ತಾನೆ. ನಿನ್ ಗುಣ ಹೊಂದಿದಲ್ಲಪ್ಪ, ದೇವ್ರು ನಿನ್ನ ಆಶೀರ್ವಾದ ಮಾಡಿದಾನೆ, ಈಗಾದ್ರೆ ಆರೋಗ್ಯವಾಗಿ ಇದ್ಕೊಂಡಿದ್ದೆ, ಚೆನ್ನಾಗಿರ ಅಂತ ಹೇಳಿ ದೂತರನ್ನ ಕಳಿಸ್ತಾನ, ಕೆಲವು ಸೈನಿಕರನ್ನ ಕಳಿಸ್ತಾನ. ಹೋಗಿ ರಾಜನಿಗೆ ನನ್ನ ಕಡೆಯಿಂದ ಶುಭ ವಚನವನ್ನು ಹೇಳ್ರಿ, ಮತ್ತು ನಾನು ಬಹುಮಾನ ಕಳಿಸ್ತಾ ಇದ್ದೀನಿ, ಅದನ್ನ ಕೊಡ್ರ ಅಂತ ಹೇಳಿ. ಬಂದಂತವರಿಗೆ ಇವನೇನ್ ಮಾಡ್ತಾನಂದ್ರೆ, ಬರ್ರಿ ನಾನು ಎಷ್ಟು ಸಂಪಾದನೆ ಮಾಡಿದ್ದೀನಿ ಅಂತ ಹೇಳಿ ಬೆಳ್ಳಿ ಬಂಗಾರ, ಮುತ್ತು ರತ್ನಗಳು, ಸುಗಂಧ ತೈಲಗಳು, ಎಲ್ಲ ಬೇಕಾದ ರಾಜ್ಯದಲ್ಲಿ ಇದ್ದದ್ದು ಪ್ರತಿ ಒಂದು ಕೂಡ ಎಲ್ಲ ಕೂಡ ತೋರಿಸಿಕೊಳ್ತಾನಂತ ಪ್ರಿಯರೇ. ಇಷ್ಟು ನನಗೆ ದೇವರು ಕೊಟ್ಟಿದ್ದಾನೆ, ಇಷ್ಟು ಸಂಪಾದನೆ ಮಾಡಿದ್ದೇನೆ, ಇದು ನನ್ನ ರಾಜ್ಯ, ಇದು ನನ್ನ ವೈಭವ ಅಂತ ಹೇಳಿ ತೋರಿಸಿಕೊಳ್ಳುವುದಕ್ಕಾಗಿ ಗರ್ವಪಟ್ಟ ಪ್ರಿಯರು. ಗರ್ವಪಟ್ಟು ಅವರಿಗೆ ತೋರಿಸಿಕೊಂಡಾಗ ಅವ್ರು ಹೋದ ಮೇಲೆ ಯೆಶಾಯ ಬಂದ ಇವ್ರ ಮನೆಗೆ. ಏನಪ್ಪಾ? ಹಿಜ್ಕೀಯನ ಬಳಿಗೆ ಯಾರು ಬಂದ್ರು? ಯೆಶಾಯನು ಬಂದ. ಯೆಶಾಯ ಬಂದು ಏನ್ ಹೇಳ್ತಾ ಇದ್ದಾನೆ ನೋಡ್ರಿ. ಆ ಪ್ರವಾದಿಯಾದ ಯೆಶಾಯನು ಹಿಜ್ಕೀಯನ ಬಳಿಗೆ ಬಂದು ಅವನನ್ನು, ಆ ಮನುಷ್ಯರು ಎಲ್ಲಿಯವರು, ಏನು ಹೇಳಿದರು ಎಂದು ಕೇಳಲು ಅವರು ಬಹುದೂರ ದೇಶದಿಂದ, ಬಾಬೇಲಿನಿಂದ ನನ್ನ ಬಳಿಗೆ ಬಂದವರು ಎಂದು ಉತ್ತರ ಕೊಟ್ಟನು. ಯೆಶಾಯನು ತಿರುಗಿ ಅವರು ನಿನ್ನ ಅರಮನೆಯಲ್ಲಿ ಏನೇನು ನೋಡಿದರು ಎಂದು ಕೇಳಲು ಅವನು, ಅರಮನೆಯಲ್ಲಿ ಇರುವುದೆಲ್ಲವನ್ನು ನೋಡಿದರು, ನನ್ನ ಭಂಡಾರದಲ್ಲಿ ನಾನು ಅವರಿಗೆ ತೋರಿಸದಿದ್ದ ವಸ್ತು ಒಂದೂ ಇರುವುದಿಲ್ಲ ಅಂದನು. ಆಗ ಅವನು ಹಿಜ್ಕೀಯನಿಗೆ ಹೇಳ್ತಾ ಇದ್ದಾನೆ, ಸೇನಾಧೀಶ್ವರನಾದ ಯೆಹೋವನ ಮಾತನ್ನು ಕೇಳು ಮಗನೇ. ಆತನು ನಿನ್ನ ಪೂರ್ವಿಕರ ಕಾಲದಿಂದ ಇಂದಿನವರೆಗೆ ಅರಮನೆಯಲ್ಲಿ ಸಂಗ್ರಹವಾದದ್ದೆಲ್ಲವೂ ಬಾಬೇಲಿಗೆ ಒಯ್ಯಲ್ಪಡುವ ದಿನ ಬರುವುದು. ನಿನ್ಗೆ ಯಾಕೆ ಬೇಕಾಗಿತ್ತಪ್ಪ ತಮ್ಮ? ಅಣ್ಣ ಹಿಜ್ಕೀಯ ಅಣ್ಣ, ಯಾಕೆ ಬೇಕಾಗಿತ್ತು ನಿನ್ಗೆಲ್ಲವೂ ತೋರಿಸ್ಕೊಳ್ಳುವುದಕ್ಕೆ? ಅವ್ರು ಬಂದ್ರು, ಯೋಗಕ್ಷೇಮ ವಿಚಾರ ಮಾಡಿದ್ರು, ತಾವು ಕೊಡ್ತಕ್ಕಂಥ ಬಹುಮಾನವನ್ನು ನಿನ್ನ ಕೈ ಕೊಟ್ರು. ಊಟ ಕೊಡು, ಉಪಚಾರ ಮಾಡು, ಅವರಿಗೆ ಸ್ವಾಗತ ಹೇಳು, ಅವ್ರನ್ನ ಬೀಳ್ಕೊಡಾರಂಭನ ಮಾಡಿಕೊಟ್ಟು ಅವ್ರನ್ನ ಬಿಟ್ಟು ಕಳಿಸು. ಅದು ನಿನ್ನ ಧರ್ಮ, ಅದು ನಿನ್ನ ಕರ್ತವ್ಯ. ಅದು ಬಿಟ್ಟು ನಿನ್ನ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಎಲ್ಲವನ್ನು ತೋರಿಸುವಂತ ಅವಶ್ಯಕತೆ ನಿನಗೇನಿತ್ತು? ಅಹಂಕಾರ, ಗರ್ವ, ನನಗಿಷ್ಟಿದೆ, ನನಗಷ್ಟಿದೆ. ಅವಾಗ ನಾವು ತೋರಿಸಿರ್ತೀರಿ. ನಮ್ಮ ಮನೆ ನೋಡಿಲ್ಲ ಬ್ರದರ್, ನಮ್ಮ ಮನೆ ನೋಡಿಲ್ಲಲ್ಲ ನೀವು, ಬನ್ನಿ ನಮ್ಮ ಮನೆಗೆ ಬನ್ನಿ ಅಂತೇಳಿ ಮನೆಗೆ ಕರ್ಕೊಂಡೋಗಿ ಎಲ್ಲಾ ತೋರಿಸುತ್ತೆ. ಬೆಡ್ರೂಮು, ಹಾಲು, ಕಿಚನ್ನು, ಇನ್ನ ಏನೇನ್ ಇರ್ತಾವ ನಮ್ಮ ಮನೆಯಲ್ಲಿ. ಏನಿರ್ತದ? ಫ್ರಿಡ್ಜು, ಕೂಲರ್ ಅಂತ, ಇನ್ನ AC, ಇನ್ನು ಏನದ ಟ್ರೆಜರರು, ಇಷ್ಟು ದೊಡ್ಡ ತಗೊಂಡಿದ್ದೀನಿ ನೋಡಿ, ಇದೇನು ಅಬ್ಬಾ ಎಲ್ಲ ತೋರಿಸ್ತಿರ್ತದೆ. ಯಾಕ? ನನ್ನಲ್ಲಿ ಇಷ್ಟಿದೆ ಅಂತ ಹೇಳ್ಕೊಳ್ಳಕ್ ತೋರಿಸ್ಕೊಳ್ತಾ ಇರ್ತೀಯ ನೀನು. ನನ್ನಲ್ಲಿ ಇಷ್ಟಿದೆ, ಇದು ನನಗ 3 ಅಂತಸ್ತಿನ ಮನೆ, 4 ಅಂತಸ್ತಿನ ಮನೆ, 5 ಅಂತಸ್ತಿನ ಮನೆ ಕಟ್ಸಿದ್ದೀನಿ, ಇದ್ರಲ್ಲಿ ನನ್ನ ಮಕ್ಕಳು ಇರ್ತಾರ, ಇದರಲ್ಲಿ ನಾನು ಇರ್ತೀನಿ, ಇದ್ರಲ್ಲಿ ನಾನು ಹೆಂಡ್ತಿರ್ತಾಳ, ಈ ಮನೆಯಲ್ಲಿ ಬಾಡಿಗೆ ಕೊಟ್ಟಿದ್ದೀನಿ, ಇಷ್ಟೆಲ್ಲ ನಂದೇ ಆಸ್ತಿ ಅಂತ ಹೇಳಿ ಆಸ್ತಿ ತೋರಿಸ್ಕೊಳ್ತೀಯ. ಅಡವಿಯಲ್ಲಿ ಹೊಲ ಇದ್ರೆ ಹೊಲ ಜಮೀನು ತೋರಿಸ್ಕೊಳ್ತೀಯ, ತೋಟ ತೋರಿಸ್ಕೊಳ್ತೀಯ, ಮಾವಿನ ತೋಟ ತೋರಿಸ್ಕೊಳ್ತೀಯ. ಇಷ್ಟೆಲ್ಲ ತೋರಿಸ್ಕೊಳಕ್ಕೆ ಯಾಕೆ ಗೊತ್ತಾ? ನಿನಗ್ ಗರ್ವ, ಅಹಂಕಾರ. ನಾನು ಇಷ್ಟು ಗಳಿಸಿದ್ದೀನಿ, ನನಗೆ ಇಷ್ಟ ಐತಿ ಆಸ್ತಿ ಅಂತಸ್ತ ಅಂತ ಹೇಳಿ. ಇಂದನೇ ಯೆಶಾಯದ ಪ್ರವಕ್ತನನ್ನು ಕಳಿಸಿ ಒಂದೇ ಮಾತು ಹೇಳಿದ ದೇವರು, ಯೆಶಾಯ ಏನ್ ತೋರಿಸಿದೆ? ಹಿಜ್ಕೀಯ ಏನ್ ತೋರಿಸಿದೆ? ಇಷ್ಟೆಲ್ಲ ತೋರಿಸಿದೆ, ಆಯ್ತು, ದೇವ್ರ ಮಾತು ಕೇಳು. ಇನ್ ಮೇಲೆ ದೇವ್ರ ಮಾತು ಕೇಳು. ದೇವ್ರ ಏನ್ ಹೇಳ್ತಾ ಇದ್ದಾನೆ? ಅಗೋ, ಪೂರ್ವ ಕಾಲದಿಂದ ಸಂಗ್ರಹಿಸಿ ಕೂಡಿಸಿಟ್ಟಂತ ಬಂಗಾರ, ಬೆಳ್ಳಿ ಇವೆಲ್ಲ ಕೂಡ ಬಾಬೇಲಿಗೆ ಸೇರುತ್ತದಂತಕ್ಕಂಥದ್ದನ್ನು ಮರಿಬೇಡ. ಒಂದು ದಿನ ಬರ್ತಾ ಅವ್ರೆಲ್ಲಾರು ಬಂದು ದೋಚ್ಕೊಂಡು ಹೋಗ್ತಾರ, ಎಲ್ಲ ದೋಚ್ಕೊಂಡು ಹೋಗ್ತಾರ. ಅದಕ್ಕೆ ಪ್ರಿಯರೇ, ಸರಿಯೇ ಹಿಡಿಯಲ್ಪಟ್ಟಾಗ ಎಲ್ಲ ದೋಚ್ಕೊಂಡು ಹೋದ್ರಂತ ಪ್ರಿಯರೇ. ಅವರೆಲ್ಲರೂ ದೋಚ್ಕೊಂಡು ಹೋದ್ರು ಪ್ರಿಯ. ಒಂದು ನಾವು ನೋಡ್ತಾ ಇದೀವಿ ಸೋಮಾರಿತನ. ಎರಡನೇದು ಸೊಲೊಮೋನನು ದೇವರಿಗೆ ವಿರೋಧವಾದಂತ ಕಾರ್ಯಗಳನ್ನು ಮಾಡಿದನು. ಮೂರನೇದು ನೋಡ್ತಾ ಇದ್ದೇವೆ, ಹಿಜ್ಕೀಯನಲ್ಲಿ ಗರ್ವ ನೋಡ್ತಾ ಇದ್ದೀವಿ. ಈ ಸ್ವಭಾವಗಳು ನಮ್ಮಲ್ಲಿ ಇರಬಾರ್ದಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ. ಈ ಸ್ವಭಾವಗಳು ನಮ್ಮಲ್ಲಿ ಇರಬಾರದು. ಈ ಸ್ವಭಾವಗಳು ನಮ್ಮಲ್ಲಿ ಇದ್ದರೆ ನಾವು ನಷ್ಟ ಹೋಗ್ತೀವಿ ಪ್ರಿಯರೇ. ಒಂದು ಸೋಮರಿತನ, ನಿರ್ಲಕ್ಷ್ಯ,
ಎರಡನೇದು, ಈಗ ದೇವರಿಗೆ ವಿರುದ್ಧವಾಗಿ ಯಾವುದು ಬೇಡ ಅಂತ ಹೇಳಿದ್ನೋ ಅದನ್ನೇ ಮಾಡಿ ದೇವರ ದೃಷ್ಟಿಗೆ ಅಯೋಗ್ಯನಾಗಿ ಕಂಡು ತನ್ನ ಜ್ಞಾನ ಕಳ್ಕೊಂಡ, ನಂಬಿಕೆ ಕಳ್ಕೊಂಡ, ಭಕ್ತಿ ಕಳ್ಕೊಂಡ, ಯಥಾರ್ಥತೆಯನ್ನು ಕಳ್ಕೊಂಡು ದೇವರ ದೃಷ್ಟಿಗೆ ಅಯೋಗ್ಯನಾಗಿ ಕಂಡ ಅಂತ ನಾವು ನೋಡಿದ್ವಿ ಪ್ರಿಯರೇ. ಕಾರಣ ದೇವರ ಮಾತಿಗೆ ವಿರೋಧವಾಗಿ ನಡೆದಿರತಕ್ಕಂಥದ್ದು. ಫಲಿತಾಂಶ ಪತನ, ನಾಶ, ನಾಶ, ನಾಶ. ಈ ಮೂವರ ಜೀವನದಲ್ಲಿ ನಾವು ನೋಡ್ತಾ ಇದ್ದೀವಿ, ನಾಶ ಆಗಿರುವುದನ್ನು ನೋಡ್ತಾ ಇದ್ದೀವಿ. ನಾವು ನಾಶ ಆಗಿರುವುದನ್ನು, ಸಮಯವೆಂತ ಇದೆ, ನಾಶ ಆಗಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ ಪ್ರೀತಿಯುಳ್ಳಂತ ದೇವರ ಮಕ್ಕಳ ಇನ್ನೊಂದು ವಚನವನ್ನು ತೋರಿಸಿ ನಾನು ಮುಗಿಸ್ತೀನಿ. ಯಾಕಂದ್ರೆ ಇದು ಬಹಳ ದೊಡ್ಡದಿದೆ. ಇನ್ನು ಹೇಳ್ಬೇಕಂದ್ರೆ ಇನ್ನೊಂದು ವಚನ ತೋರಿಸಿ ನಮ್ಮನ್ನು ಈ ಪಾಠ ಮುಗಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಪ್ರಿಯ. ಇನ್ನೊಂದು, ನಮ್ಮಲ್ಲಿ ಇರ್ಲಾರ್ದಂತ ಕಾರ್ಯ ಏನು, ಇರ್ಲಾರ್ದಂತ ಪಾಪ ಏನು, ನಮ್ಮಲ್ಲಿ ನಡೀತಕ್ಕಂಥ ಮಿಸ್ಟೇಕ್ ಏನು ನಮಗ್ ಗೊತ್ತಿರಲ್ಲ. ಆ ಮಿಸ್ಟೇಕ್ ನಡೆದೋಗಿರ್ತದ. ಅದು ಏನು ಅಂತಕ್ಕಂಥದ್ದನ್ನ ನಾವು ನೋಡೋಣ ಪ್ರಿಯರೇ. ಅರಣ್ಯಕಾಂಡ, ಅರಣ್ಯಕಾಂಡದಲ್ಲಿ 12ನೇ ಅಧ್ಯಾಯ 1ನೇ ವಚನದಿಂದ 10 ವಚನಗಳವರೆಗೆ ನಾವು ನೋಡ್ಕೊಳ್ಳೋಣ ಪ್ರಿಯರೇ. 1ನೇ ವಚನದಿಂದ 10 ವಚನಗಳವರೆಗೆ ನಾನೇ ಓದ್ಕೊಳ್ತೀನಿ. ದಯಮಾಡಿ ಯಾರು ಕೂಡ ಏನ್ ಅನ್ಕೊಳ್ಬೇಕು, ಯಾಕಂದ್ರೆ ನೀವು ಓದ್ಬೇಕು, ಮತ್ತೆ ಸೆಕೆಂಡ್ ನಾನು ಓದ್ಬೇಕು, ಡಬಲ್ ಓದ್ಬೇಕಾಗತ್ತಾ. ನಾನೇ ಓದ್ಕೊಳ್ತೀನಿ, ಕೇಳ್ರಿ, ನೀವು ಓದ್ಕೊಳ್ರಿ ನಿಮ್ಮ ಮನಸ್ಸಿನಲ್ಲಿ ನಾನು ಹೇಳಿರ್ತಕ್ಕಂತ ವಚನ ಅಧ್ಯಾಯ ಪುಸ್ತಕವನ್ನು. ಅರಣ್ಯಕಾಂಡ 12ನೇ ಅಧ್ಯಾಯ ಪ್ರಾರಂಭದ ವಚನದಿಂದ ಕೆಲವು ವಚನಗಳನ್ನು ಓದ್ಕೊಳ್ಳೋಣ. ಈ ಮೋಶೆ ಕೂಶು ದೇಶದಲ್ಲಿ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದನು. ಅಪ್ಪ ಅವನೇನೋ ಹೋಗಿ ಅಲ್ಲಿ ಐಗುಪ್ತ ದೇಶದಲ್ಲಿ ಒಂದು ಕೊಲೆ ಮಾಡಿ ಪರಾರಿಯಾಗಿ ಬಂದ. ಕೂಶು ದೇಶದಲ್ಲಿ ಒಂದ್ ಹೆಣ್ಣನ್ನು ನೋಡಿ ಮದುವೆ ಮಾಡಿಕೊಂಡು ಅವ್ರ ಮಾವನ ಕುರಿಗಳನ್ನು ಕಾಯ್ಕೊಂಡು ಒಂದು 40 ವರ್ಷ ಜೀವನ ಕಳೆದ. ಆಮೇಲೆ ಮತ್ತೆ ಇಸ್ರಾಯೇಲ್ರ ಬಳಿಗೆ ದೇವರು ಕಳಿಸಿದ. ಅವ್ರನ್ನ ಕರ್ಕೊಂಡು ಅರಣ್ಯಕ್ಕೆ ಬಂದಿದ್ದಾನೆ. ಅರಣ್ಯಕ್ಕೆ ಬಂದ್ರು ಕೂಡ ಅಣ್ಣ ಅಕ್ಕ ಎಷ್ಟು ಸ್ವಾರ್ಥಿಗಳಂದ್ರೆ ಸೇರ್ತಾ ಇಲ್ಲ. ಯಾರನ್ನ? ಮೋಶೆನ ಸೇರ್ತಾ ಇಲ್ಲ, ಮೋಶೆನ ಹೇಳ್ತಾನೆ ಸೇರ್ತಾ ಇಲ್ಲ, ಇಷ್ಟಪಡ್ತಾ ಇಲ್ಲ ಅವರು. ನೋಡ್ರಿ ಏನ್ ಮಾಡ್ತಾ ಇದ್ದಾರೆ. ಮೋಶೆ ಕೂಶು ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದನ್ನು ಅದರ ನಿಮಿತ್ತ ಮಿರಿಮಳು ಆರೋನನು ಅವನಿಗೆ ವಿರೋಧವಾಗಿ ಮಾತನಾಡುವವರಾಗಿ ಯೆಹೋವನ ಮೋಶೆಯ ಮೂಲಕವಾಗಿ ಮಾತ್ರವೇ ಮಾತಾಡಿದ್ದಾನೋ, ನಮ್ಮ ಮೂಲಕವಾಗಿ ಕೂಡ ಆತನು ಮಾತಾಡಲಿಲ್ಲವೇ ಎಂದು ಹೇಳಿಕೊಂಡ್ರು. ಇವರಿಗೆ ಅಂದ್ರೆ ಏನಂದ್ರೆ ಮೋಶೆ ನೋಡಿದ್ರೆ ಅಸೂಯ, ಹೊಟ್ಟೆ ಕಿಚ್ಚು. ಏನು ಹೊಟ್ಟೆ ಕಿಚ್ಚು? ಮೋಶೆ ನೋಡಿದ್ರೆ ಹೊಟ್ಟೆ ಕಿಚ್ಚು. ಇವನೊಂದು ಅನ್ಯ ದೇಶದವರ ಹುಡುಗಿನ ಮದುವೆ ಮಾಡಿಕೊಂಡಾನ. ಇವನು ದೇವರಿಗೆ ಯೋಗ್ಯನಂತೆ, ಇವನು ದೇವರಿಗೆ ಭಕ್ತರಂತೆ, ಇವನು ಇದಂತೆ ಅದಂತೆ ಅಂತ ಹೇಳಿ ಇವ್ರು ಯಾಕ ದೇವ್ರು ನಮ್ಮಂದ್ರೆ ಮಾಡಲ್ಲೇನು, ನಮ್ಮೊಟ್ಟಿಗೆ ಮಾತಾಡಲ್ಲೇನು, ನಮ್ಮೊಂದಿಗೆ ಇಲ್ಲೇನು ದೇವ್ರು, ಅವನೊಬ್ಬನ ಮಾತೆ ಒಂದಿಗೆ ಮಾತಾಡ್ತಾನಂತೆ. ಅವನ ಮೇಲೆ ಹೊಟ್ಟೆ ಕಿಚ್ಚಿನಿಂದ ಮಾತಾಡುವಂತ ಮಾತುಗಳು ಜನರ ಮಧ್ಯದಲ್ಲಿ ಹೋಗ ಅಂತಿರ್ತಾರ. ಯಾಕ ಅವನು ಮಾತಾದ್ರೆ ಕೇಳ್ತಾನೆ ಏನ್ ದೇವ್ರು? ನಮ್ಮ ಮಾತು ಕೇಳಲ್ಲೇನು? ಅವನ ಪ್ರಾರ್ಥನೆ ಮಾತ್ರ ಕೇಳ್ತಾನೆ, ನಮ್ಮ ಪ್ರಾರ್ಥನೆ ಕೇಳಲ್ಲೇನು? ಆ ದೇವ್ರು ಅವನೊಟ್ಟಿಗೆ ಮಾತ್ರ ಮಾತಾಡ್ತಾನೆ, ನಮ್ಮೊಟ್ಟಿಗೆ ಮಾತಾಡಲ್ಲೇನು ಅಂತ ಹೇಳಿ ಹೊಟ್ಟೆ ಕಿಚ್ಚಿನಿಂದ ಜನರ ಮಧ್ಯದಲ್ಲಿ ಅಲ್ಲೆಲ್ಲಿ ಅವರವರ ಸಂಗಡ ಮಾತಾಡ್ತಾ ಇದ್ದಾರೆ. ಇದು ದೇವರ ಕಿವಿಗೆ ಬೀಳ್ತಾ ಇದೆ ಪ್ರಿಯ, ದೇವರ ಕಿವಿಗೆ ನಾವು ಕೂಡ ಅಷ್ಟೇ ಅಲ್ಲ, ನಮ್ಮಲ್ಲಿ ನಮಗೆ ತಿಳಿಲಾರದೆ ನಾವು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿರ್ತೀವಿ. ಅಸೂಯ ಒಂದು ರೀತಿ ಜಿಗುಪ್ಸೆ. ಅವ್ರು ನೋಡಿದ್ರೆ ಒಂಥರ ನಾವು ಮಾಡೋದು, ಏನ್ ದೊಡ್ಡ ಶಾಣೆ, ಅವನೇ ಶಾಣೆ ಏನು, ನಾವೆಲ್ಲ ಏನು, ಏನ್ ದೊಡ್ಡ ಅವನೇ ಭಕ್ತೇನು, ಅವನೇ ಎಲ್ಲ ಆಡೋದು ಪ್ರಾರ್ಥನೆ ಮಾಡೋದೆಲ್ಲ ಅವರೇನು, ನಮಗೇನು ಪ್ರಾರ್ಥನೆ ಮಾಡೋದಿಲ್ಲ ಏನು, ಆಡ್ ಬರಲ್ಲೇನು, ನಮ್ಗೇನು ವಾಕ್ಯ ಹೇಳಕ್ ಬರಲ್ಲೇನು? ಈ ರೀತಿಯಾಗಿ ನಾವು ಅವ್ರವ್ರ ಮುಂದೆ ನಾವು ಮಾತಾಡ್ಕೊಳ್ತಾ ಇರ್ತೀವಿ. ಈ ಮಾತು ಯಾರು ಕೇಳ್ತಾರಂತ ಗಮನದಲ್ಲಿ ಇಟ್ಕೊಳ್ಬೇಕು, ದೇವ್ರು ಕೇಳ್ತಾನೆ. ಒಬ್ಬ ಭಕ್ತನ ಮೇಲೆ, ಒಬ್ಬ ಯಥಾರ್ಥವಂತನ ಮೇಲೆ ನೀನು ಅಸೂಯೆ ಪಟ್ಟು ಮಾತಾಡಿದ್ರೆ ಆ ಮಾತು ದೇವರ ಕಿವಿಗೆ ಬೀಳ್ತಾವ. ಹುಷಾರ್. ಒಬ್ಬ ಸೇವಕನ ಬಗ್ಗೆ ನೀನು ಕೆಟ್ಟದಾಗಿ ಮಾತಾಡುವಾಗ ನೀನು ಆ ಮಾತು ದೇವರ ಕಿವಿಗೆ ಬೀಳ್ತಾವ, ಸೇವಕನ ಕಿವಿಗೆ ಬೀಳಲ್ಲ. ಯಾಕಂದ್ರೆ ಸೇವಕನಿಗೆ ಕೇಳಿಸಲ್ಲ ನೀನು ಮಾತಾಡೋ ಮಾತು, ದೇವ್ರಿಗೆ ಕೇಳಿಸ್ತಾವ ಈ ಮಾತು. ಅವಾಗ ದೇವ್ರು ಆ ಗುಡಾರಕ್ಕೆ ಕಳಿಸ್ತಾನ, ಆ ದೇವಾಲಯಕ್ಕೆ ಕಳಿಸ್ತಾನ. ಮಿರ್ಯಾಮಳೆ, ಆರೋನ, ನೀವಿಬ್ರು ಇಲ್ಲಿ ಬರ್ರಿ. ಏನ್ ನೀವು ಮಾತಾಡೋದೇನು? ಇನ್ನೊಂದ್ಸಲ ಮಾತಾಡ್ರಿ. ಏನ್ ಮಾತಾಡಿದ್ರಿ? ಇನ್ನೊಂದ್ಸಲ ಮಾತಾಡ್ರಿ. ನಾವೇನ್ ಮಾತಾಡಿವಪ್ಪ? ನಾವೇನ್ ಮಾತಾಡಿದೀವಿ? ಓದ್ರಿ. 8ನೇ ವಚನ.
4ನೇ ವಚನ. ಅವರು ಆಡಿದ ಮಾತನ್ನು ಯೆಹೋವನು ಕೇಳಿ ಅವರ ಆಡಿದ ಮಾತನ್ನು ಯೆಹೋವನು ಕೇಳಿ ಪಕ್ಕನೆ ಮೋಶೆ ಆರೋನು ಮಿರ್ಯಾಮರಿಗೆ ನೀವು 3 ಮಂದಿ ದೇವ ದರ್ಶನದ ಗುಡಾರಕ್ಕೆ ಬರಬೇಕೆಂದು ಆಜ್ಞಾಪಿಸಿದನು. ಆ 3 ಬಂದಾಗ ಯೆಹೋವನು ಮೇಘಸ್ತಂಭದೊಳಗೆ ಇಳಿದು ಬಂದು ದೇವದರ್ಶನ ಗುಡಾರದ ಬಾಗಿಲಲ್ಲಿ ನಿಂತು ಆರೋನು ಮಿರ್ಯಾಮರನ್ನು ಹತ್ತಿರಕ್ಕೆ ಕರೆದನು. ಅವರು ಬಂದಾಗ ಆತನು, ನನ್ನ ಮಾತನ್ನು ಕೇಳಿರಿ, ನಿಮ್ಮಲ್ಲಿ ಪ್ರವಾದಿ ಇದ್ದರೆ ನಾನು ಅವನಿಗೆ ಜ್ಞಾನ ದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು, ಇಲ್ಲವೇ ಸ್ವಪ್ನದಲ್ಲಿ ಅವನ ಸಂಗಡ ಮಾತಾಡುವೆನು. ನನ್ನ ಸೇವಕನಾದ ಮೋಶೆ ಅಂತವನಲ್ಲ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಅವನು ಸಂಗಡ ನಾನು ಗೂಢವಾಗಿ ಅಲ್ಲ, ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿಯೇ ಮಾತನಾಡುವೆನು. ಅವನು ಯೆಹೋವನ ಸ್ವರೂಪವನ್ನೇ ದೃಷ್ಟಿಸುವನು. ಹೀಗಿರುವಲ್ಲಿ ನೀವು ನನ್ನ ಸೇವಕನಾದ ಮೋಶೆಗೆ ವಿರೋಧವಾಗಿ ಮಾತಾಡುವುದಕ್ಕೆ ಭಯಪಡಬೇಕಾಗಿತ್ತು. ನೀವು ಏನು ನನ್ನ ಸೇವಕನ ವಿಷಯದಲ್ಲಿ ಮಾತಾಡ್ಬೇಕಾದ್ರೆ ನಿಮಗೆ ಭಯ ಬೇಕು. ಸ್ವಲ್ಪ ಕೂಡ ಭಯ ಇಲ್ದಂಗೆ ಮಾತಾಡ್ತಾ ಇದ್ದೀರ ನೀವು. ಅವನ್ ಹಂಗಿದ್ದಾನೆ, ಹಿಂಗಿದ್ದಾನೆ, ಅವ್ನು ಪಾಸ್ಟರ್ ಹಂಗಿದ್ದಾನೆ, ಹಿಂಗಿದ್ದಾನೆ, ಅವನೊಂದು ವ್ಯಭಿಚಾರ ಮಾಡಿದಾನೆ, ಅವಳ ಜೊತೆಗಿದ್ದಾನೆ, ಇವಳ ಜೊತೆಗಿದ್ದಾನೆ, ಹಿಂಗ್ ಮಾಡಿದ್ದಾನೆ, ಹಂಗ ಮಾಡಿದ್ದಾನೆ ಅಂತೇಳಿ ಬಾಯಿ ಬಂದಂಗ ಮಾತಾಡುವುದಲ್ಲ. ನಿನಗೆ ಭಯ ಬರಬೇಕು. ಹೇಳ್ತಾ ಇದ್ದಾನೆ, ನಿಮ್ಗೆ ಭಯ ಬರಬೇಕಾಗಿತ್ತು. ಯಾಕೆ ಭಯ ಪಟ್ಟಿಲ್ಲ ನೀವು? ಅವನು ಮೋಶೆ ಅಂತವನಲ್ಲ, ಮೋಶೆ ಎಂತವನೆಂಬುದು ನನಗೆ ಗೊತ್ತು. ಮೋಶೆ ಕ್ಯಾರೆಕ್ಟರ್ ಏನು ನನಗೆ ಗೊತ್ತು. ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು, ಅವನು ಸಾತ್ವಿಕನು, ಭೂಮಿ ಮೇಲೆ ಇದ್ದವರು ಎಲ್ಲಾ ಮನುಷ್ಯರಿಗಿಂತ ಸದ್ಗುಣವುಳ್ಳಂತ ಮನುಷ್ಯನವನು. ಅವನ ಮೇಲೆ ನೀವು ಗುಣಗುಟ್ಟುವುದು, ಅವನನ್ನು ನೋಡಿ ನೀವು ಅಸೂಯೆ ಪಡುವುದು, ಇದು ಸರಿಯಾದದ್ದಲ್ಲ. ನೀವು ಭಯ ಪಡ್ಬೇಕಾಗಿತ್ತು ನನಗೆ. ನೀವು ಹೌದು ದೇವ್ರಿಗೆ ಕೇಳಿಸ್ತಾ ಈ ಮಾತಂತ ಅಲ್ಲ, ಸ್ವಲ್ಪ ಆದ್ರೂ ಕೂಡ ನಿಮ್ಗೆ ಕಾಮನ್ ಸೆನ್ಸ್ ಇಲ್ದಂಗೆ ನೀವು ತಪ್ಪು ಮಾಡ್ತಾ ಇದ್ದೀರಂತೇಳಿ ದೇವರು ಬೈತಾ ಇದ್ದಾನೆ. ಪ್ರಿಯರ, ಸಿಟ್ಟುಕೊಳ್ತಾ ಇದ್ದಾನೆ. ನಿಮಗಂದ್ರೆ ಲೆಕ್ಕಿಲ್ಲ. ಪಾಸ್ಟರ್ಗಳ ಬಗ್ಗೆ ಮಾತಾಡಕ್ಕಂತೂ ಬಾಯಿ ದೊಡ್ಡದು ಪಾತಾಳ ತರ ತೆರಿತಾ ಇದ್ದೀರಿ ನೀವು. ಯಾ ಪಾಸ್ಟರ್ನ ಬಿಡೋದಿಲ್ಲ ನೀವು, ಎಂತವ್ರನ್ನು ಬಿಡಲ್ಲ. ಎಲ್ಲ ಪಾಸ್ಟರ್ಗಳ ಬಗ್ಗೆ ಕೆಟ್ಟದಾಗಿ ಮಾತಾಡುವುದನ್ನೇ ಬಿಟ್ರೆ ನಿಮಗೆ ಇನ್ನೊಂದು ಏನು ಇಲ್ಲ. ನಿಮಗೆ ಸ್ವಲ್ಪ ಆದ್ರೂ ಭಯ ಇದೆನಾ ನಿಮಗೆ? ಹೌದು, ಇವ್ರ ಬಗ್ಗೆ ನಾವು ಹಿಂಗ ಮಾತಾಡ್ತೀವಿ, ಇವ್ರ ಬಗ್ಗೆ ಹಿಂಗ್ ಮಾತಾಡಿದ್ರೆ ಒಂದು ವೇಳೆ ಅವರು ತಪ್ಪು ಮಾಡಿಲ್ಲ ಅಂದ್ರೆ, ಆ ತಪ್ಪು ಅವ್ರ ಜೀವನದಲ್ಲಿ ನಡ್ಲಿಲ್ಲ ಅಂದ್ರೆ, ಒಂದ್ ವೇಳೆ ನಾವು ಅಪರಾಧಿಗಳಾಗ್ತೀವಲ್ಲ, ದೇವ್ರ ದೃಷ್ಟಿಗೆ ಕೆಟ್ಟವರಾಗ್ತೀವಲ್ಲ, ಅವ್ರು ಮಾಡಿದಾರೋ ಇಲ್ಲೋ ನಾವು ಸಂಪೂರ್ಣವಾಗಿ ತಿಳ್ಕೊಂಡಿಲ್ಲಲ್ಲ, ಸುಮ್ಮನೆ ಅವ್ರ ಮೇಲೆ ಇಲ್ಲದ ಆರೋಪಣವನ್ನು ಹೊರಿಸಿದರೆ ನಾನು ಶಿಕ್ಷೆಗೆ ಗುರಿ ಆಗ್ತೀನಲ್ಲ ಅಂತ ಭಯ ನಿನಗಿದೆನಾ? ನಿನಗೆ ಆ ಭಯನೇ ಇಲ್ದಂಗ ಮಾತಾಡ್ತಾ ಇದ್ದೀರಲ್ಲ ನೀವು. ಏನ್ ಭಯ ಇದೆ ನಿನಗೆ? ಸ್ವಲ್ಪ ಆದ್ರೂ ಭಯನೂ ಬೇಡವಾ ನಿನಗೆ? ಆಲೋಚನೆ ಮಾಡು. ಅಲ್ಲಿ ಹೇಳ್ತಾ ಇದ್ದಾನೆ ದೇವರು, ನೀವು ನನಗೆ ಭಯ ಪಡಬೇಕಾಗಿತ್ತು. ಏನ್ ನೋಡಿದ್ದೀಯಾ? ಒಬ್ಬ ಸೇವಕನ ನೀನು ಏನ್ ನೋಡಿದ್ದೀಯಾ? ಅವನ ಒಳ ಆಲೋಚನೆಗಳು ನಿನಗೆ ಏನ್ ಗೊತ್ತು? ಅವನ ರಹಸ್ಯ ನಿನಗೆ ಏನ್ ಗೊತ್ತು? ಅವನ ಅಂತರಾಳ ಭಾವನೆಗಳು ನಿನಗೆ ಏನು ಗೊತ್ತು? ನಾನು ಮೊದಲೇ ಹೇಳಿದೆ, ಜ್ಞಾನೋಕ್ತಿಗಳು 16ನೇ ಅಧ್ಯಾಯದಲ್ಲಿ, ಒಬ್ಬನು ಅವನ ಮನುಷ್ಯ ಅವನ ದೃಷ್ಟಿಗೆ ಅವನು ಶುದ್ಧ, ಆದ್ರೆ ಯೆಹೋವನು ಅವರ ಅಂತರಂಗವನ್ನ ಆಲೋಚನೆ ಮಾಡುವಂತವನು. ಅವನು ಯಾವ ಭಾವನೆಯಿಂದ ಮಾತಾಡ್ತಾ ಇದ್ದಾನೆ, ಯಾವ ಭಾವನೆಯಿಂದ ಆ ರೀತಿ ನಡ್ಕೊಳ್ತಾ ಇದ್ದಾನೆ, ಅವನು ಯಾವ ಭಾವನೆ ಇದೆ, ಅವನಲ್ಲಿ ಎಂತ ಸ್ವಭಾವ ಇದೆ ಅಂತ ಹೇಳಿ ನಿನಗೇನ್ ಗೊತ್ತಿದೆ ಅಂತ ಹೇಳಿ ನೀನು ಮಾತಾಡ್ತಾ ಇದೀಯ ಸೇವಕನ ಬಗ್ಗೆ? ಶಿಕ್ಷೆ ಅನುಭವಿಸ್ತಾ ಇದೀಯ ನೀನು. ಇಲ್ಲಿಗೆ ಮಿಂಚಿಲ್ಲ. ತಿಳ್ಕೊಂಡ್ರೆ ಸರಿಯಾಗಿರುತ್ತಾ, ಇಲ್ಲದ್ರೆ ಶಿಕ್ಷಕ್ಕೆ ಪಾತ್ರರಾಗ್ತೀರ ನೀವು. ಮಾತಾಡ್ಬೇಡ್ರಿ, ಯಾರ ಬಗ್ಗೆ ಮಾತಾಡ್ಬೇಡ್ರಿ. ದಯಮಾಡಿ ಹೇಳ್ತೀನಿ, ನನ್ನ ಬಗ್ಗೆ ಆಗಿರ್ಬೋದು, ಇನ್ನೊಬ್ರ ಬಗ್ಗೆ ಆಗಿರ್ಬೋದು, ಇನ್ನೊಬ್ರ ವಿಷಯ ಆಗಿರ್ಬೋದು, ಸೇವಕರ ವಿಷಯ ಆಗಿರ್ಬೋದು, ವಿಶ್ವಾಸಗಳ ವಿಷಯ ಆಗಿರೋದು, ಇನ್ನೊಬ್ರ ವಿಷಯನ್ನ ಕೆಟ್ಟದಾಗಿ ಮಾತಾಡಕ್ಕೆ ಹೋಗ್ಬ್ಯಾಡ್ರಿ. ದಯಮಾಡಿ ಕೈ ಮುಗಿದು ಕೇಳ್ಕೊಳ್ತೀನಿ, ಶಿಕ್ಷಕ್ಕೆ ಗುರಿ ಆಗ್ಬಾಡ್ರಿ. ಒಂದ್ ವೇಳೆ ಯಾರಾದ್ರೂ ತಪ್ಪು ಮಾಡಿದ್ರೆ ಆ ತಪ್ಪಿಗೆ ಶಿಕ್ಷೆ ದೇವ್ರು ಕೊಡುವಾತನಾಗಿದ್ದಾನೆ. ನೀವು ತಪ್ಪು ಮಾಡಬೇಡ್ರಿ, ನೀವು ಮಾತಾಡಿ ಶಿಕ್ಷೆ ಅನುಭವಿಸ್ಬೇಡ್ರಿ. ದೇವ್ರು ಹೇಳ್ತಾ ಇದ್ದಾನೆ ಪ್ರಿಯರೇ. ಏನ್ ಹೇಳ್ತಾ ಇದ್ದಾನೆ ನೋಡ್ರಿ ಪ್ರಿಯರೇ. 6ನೇ ವಚನ, ನನ್ನ ಮಾತನ್ನು ಕೇಳಿರಿ. ಅದು ಓದಿದ್ವಲ್ಲ, ಮುಗಿತಲ್ಲ. ನನ್ನಲ್ಲಿ ನೀವು ಭಯಪಡಬೇಕಾಗಿತ್ತು. 9ನೇ ವಚನ, 10ನೇ ವಚನ ಎಂದು ಹೇಳಿ ಕೋಪಗೊಂಡು ಹೋದನು. ದೇವರಂತೂ ಹೋಗ್ಬಿಟ್ಟ. ಆ ಮೇಘವು ದೇವದರ್ಶನದ ಗುಡಾರದ ಬಳಿಯಿಂದ ಹೋದಾಗ
ಆಹಾ ಮಿರ್ಯಾಮಳಿಗೆ ಮಿರ್ಯಾಮಳಿಗೆ ತೊನ್ನು ಹತ್ತಿದ್ರಿಂದ ಆಕೆ ಚರ್ಮ ಹಿಮದಂತೆ ಬೆಳ್ಳಗಾಯ್ತು, ಕುಷ್ಠರೋಗ ಎತ್ತುಕೊಂಡ್ಬಿಡ್ತು ಪ್ರಿಯರೇ. ಕುಷ್ಠರೋಗ ಬಂತು, ರೋಗ ಬಂದು ಹಾಸ್ಪಿಟ್ಲ್ ಪಾಲಾಗ್ಬಿಟ್ಲು. ಯಾಕ್ ಬೇಕಾಗಿತ್ತು ತಾಯಿ ನಿನಗೆ? ಆ ಸೇವಕನ ಬಗ್ಗೆ ಮಾತಾಡುವಂತ ಕರ್ಮ ನಿನಗೆ ಏನ್ ಹಿಡಿದಿತ್ತು? ನಿನ್ನ ಒಡ ಹುಟ್ಟಿದವನಲ್ಲ, ನಿನ್ನ ತಮ್ಮನಲ್ಲ ಅವನು. ಅವನ ಬಗ್ಗೆ ಕೆಟ್ಟದಾಗಿ ಆಲೋಚನೆ ಮಾಡುವಂತ ಅವಶ್ಯಕತೆ ನಿನಗೆ ಏನಿತ್ತು? ಅವನೊಬ್ಬ ಪ್ರವಾದಿ, ದೇವರ ಮನುಷ್ಯನು, ಅವನು ದೇವರೊಂದಿಗೆ ಮಾತಾಡುವ ಆತನು ದೇವರ ಮನೆಯಲ್ಲಿ ನಂಬಿಗಸ್ತನಾಗಿದ್ದಾನಂತ ಕನಿಷ್ಠ ಜ್ಞಾನ ತಿಳ್ಕೊಳ್ಳಾರ್ದೆ ಅವನ ಮೇಲೆ ಅಸೂಯೆ ಪಟ್ಟು ಇವನ್ನ ದೊಡ್ಡವನಾತನ, ಬೆಳಿತಾನ, ಉನ್ನತವಾದ ಸ್ಥಾನಕ್ಕೆ ಹೋಗ್ತಾನಂತೇಳಿ ಅವನ ಹೆಸರು ಕೆಡಿಸ್ಬೇಕಂತೇಳಿ, ಅವನ ಹೆಸರು ಹಾಳು ಮಾಡ್ಬೇಕಂತೇಳಿ ಎಲ್ಲರ ಮುಂದೆ ಇಲ್ಲ ಸಲ್ಲದ ಮಾತುಗಳನ್ನ ಮಾತಾಡಿ ಕುಷ್ಠರೋಗ ತಂದುಕೊಂಡಲ್ಲೋ. ಏನ್ ಅನ್ಬೇಕು ನಿನಗೆ? ಕುಷ್ಠರೋಗ ತಂದುಕೊಂಡಲ್ಲ ನೀನು. ನಿನಗಿದು ಬೇಕಿತ್ತ ತಾಯಿ? ಅಮ್ಮ, ಇದು ನಿನಗೆ ಬೇಕಿತ್ತ? ಕುಷ್ಠರೋಗ ಬಂದು ಆ ಕುಷ್ಠರೋಗದಿಂದ ಬಹಿಷ್ಕರಣ ಮಾಡಿ ಆ ಊರು ಹೊರಗೆ 7 ದಿನ ಬಿಸಾಕ್ಬಿಟ್ರು. ಊರು ಹೊರಗೆ 7 ದಿನ ಬಿಸಾಕ್ಬಿಟ್ರು. ಆರೋನ ಬಂದು ಮೋಶನ ಕೇಳ್ಕೊಳ್ತಾನ, ಅಣ್ಣ ಬಂದು ಕೇಳ್ತಾನ, ಅಪ್ಪ ನಮ್ಮ ತಪ್ಪಾಯ್ತು, ನಿನ್ ಕಾಲಿಗೆ ಬಿದ್ದು ಬೇಡ್ಕೊಳ್ತೇನೆ. ನೋಡ್ರಿ ಆ ವಚನ ಓದ್ರಿ 10ನೇ ವಚನ ಓದ್ರಿ ಪ್ರಿಯರೇ. ಮಿರ್ಯಾಮಳಿಗೆ ತೊನ್ನು ಹತ್ತಿದ್ರಿಂದ ಆಕೆ ಚರ್ಮ ಹಿಮದಂತೆ ಬೆಳ್ಳಗಾಗಿ ಹೋಯ್ತು. ಆರೋನನು ಆಕೆಯನ್ನು ನೋಡಲಾಗಿ ಆಕೆಗೆ ತೊನ್ನು ಪ್ರಾಪ್ತವಾಯ್ತೆಂದು ತಿಳ್ಕೊಂಡು, ಆಗ ಆರೋನನು ಮೋಶೆಯಾಗೆ, ಅಯ್ಯ, ನಾವು ವಿವೇಕವಿಲ್ಲದೆ ನಡೆದು ದೋಷಗಳಾದರೂ ಈ ದೋಷದ ಫಲವನ್ನು ನಾವು ಅನುಭವಿಸುವಂತೆ ಮಾಡಬೇಡವೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಅಪ್ಪ, ನಿನ್ನ ಕೈ ಮುಗಿದು ಕೇಳಿಕೊಳ್ಳುತ್ತೇವೆ. ಮೋಶೆ, ನಾವು ತಪ್ಪು ಮಾಡಿದೀವಿ, ನಾವು ಮಾತಾಡಬಾರ್ದಾಗಿತ್ತು. ಈ ರೀತಿಯಾಗಿ ನಾವು ನಿನಗೆ ವಿರೋಧವಾಗಿ ಮಾತಾಡಿ ನಾವು ತಪ್ಪು ಮಾಡಿದೀವಿ. ನಾವ್ ಈ ರೋಗಕ್ಕೆ ಗುರಿ ಆಗ್ತೀವಿ ಅಂತ ನಾವು ಅನ್ಕೊಳ್ಳಿಲ್ಲ. ದಯಮಾಡಿ ನಿನ್ನ ಕಾಲಿಗೆ ಬಿದ್ದಾದ್ರೆ ಬೇಡ್ಕೊಳ್ತೀವಿ, ನಾವು ಶಿಕ್ಷೆ ಹೊಂದುವಂತೆ ಮಾಡಬೇಡ ಅಂತೇಳಿ ಕೈ ಕಾಲು ಹಿಡ್ಕೊಂಡು ಬೇಡ್ಕೊಳ್ತಾ ಇದ್ದಾನೆ. ಅವಾಗ ಮೋಶೆ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವರೇ ಹೋಗ್ಲಿ ಬಿಡಪ್ಪ ದೇವಾ, ಆಕೆಯನ್ನು ವಾಸಿ ಮಾಡಬೇಕೆಂದು ಬೇಡಿಕೊಂಡನು, ಮೊರೆ ಇಟ್ಟನು. ಆಗ ದೇವರು ಹೇಳ್ತಾ ಇದ್ದಾನೆ, ಅದಕ್ಕೆ ಯೆಹೋವನು ತಂದೆ ಮುಖದ ಮೇಲೆ ಉಗುಳಿದರೆ ಆಕೆ ಹೇಗೂ 7 ದಿವಸ ನಾಚಿಕೆ ಇಲ್ಲದೆ ಮರೆಯಾಗುವುದಿಲ್ಲೆಂದು. ಹಾಗಾದರೆ ಆಕೆ 7 ದಿವಸ ಊರುವರೆಗೆ ಇರಬೇಕು. ಬಹಿಷ್ಕಾರ ಮಾಡ್ರಿ, ಆಕಿನ್ನ ಊರ್ವರೆಗೆ ಹಾಕ್ರಿ. ಆ ದರಿದ್ರವಳನ್ನ ಊರ್ವರೆಗೆ ಹಾಕ್ರಿ, ಬಹಿಷ್ಕಾರ ಮಾಡ್ರಿ. ಯಾಕೆ ಈ ರೋಗ ಬಂತು ಅಂದ್ರೆ ಎಲ್ಲರಿಗೂ ಗೊತ್ತಾಗ್ಬೇಕು. ಮೋಶನ ದೂಷಿಸಿದದಕ್ಕೆ ಈ ರೋಗ ಬಂದಿದಂತೆ ಎಲ್ಲರಿಗೂ ಗೊತ್ತಾಗ್ಬೇಕು. 7 ಜನ ಬಹಿಷ್ಕಾರ ಮಾಡ್ರಿ, ಊರ್ವರೆಗೆ ಹಾಕ್ರ ಅವಳನ್ನ. ಈಗ ಸೇವಕರನ್ನ ಬೈಕೊಳ್ತಕ್ಕಂಥವ್ರನ್ನ ನಿಮ್ಮನ್ನ ಯಾವ ಊರ್ವರೆಗೆ ಹಾಕ್ಬೇಕು ಹೇಳ್ರಿ ನೋಡೋಣ. ಸೇವಕರನ್ನ ಹೀಯಾಳಿಸುವಂತವ್ರನ್ನ, ಸೇವಕರನ್ನ ನೆಗ್ಲೆಕ್ಟ್ ಮಾಡಿ ಮಾತಾಡುವಂತವ್ರನ್ನ, ಸೇವಕರನ್ನ ಲೆಕ್ಕಿಲ್ದಂಗ ಬೈಕೊಳ್ತಾ ಇದಿರಲ್ಲ ಹಗಲಿರುಳು. ಬರೇ ಫೋನ್ಗಳು ಮಾತಾಡಿಕೊಂಡು ಬರೇ ಸೇವಕರದನ್ನೇ ನಿಮ್ಮ ದೃಷ್ಟಿಯಲ್ಲಿ ಇಟ್ಕೊಂಡು ಅವ್ರನ್ನ ಅಸಹ್ಯ ರೂಪದಲ್ಲಿ ಅಸೂಯೆ ಪಟ್ಕೊಂಡು ಅಸಹ್ಯರಾಗಿ ನೀವು ಕಾಣ್ತಾ ಇದ್ದೀರಲ್ಲ. ನಿಮ್ಮನ್ನ ಯಾವ ರೀತಿಯಲ್ಲಿ ಬಹಿಷ್ಕಾರ ಮಾಡಬೇಕು? ದೇವರು ಆಗಿನ ಕಾಲಕ್ಕ ಬಹಿಷ್ಕಾರ ಊರುವರೆಗೆ ಬಹಿಷ್ಕಾರ ಹಾಕ್ರ ಅಂತ ಹೇಳಿದ. ಈಗಿನ ಕಾಲಕ್ಕ ಪರಲೋಕದಿಂದ ಬಹಿಷ್ಕಾರ ಮಾಡಿ ಬೆಂಕಿಗೆ ಕಳಿಸ್ತಾನ. ಇದು ಮರಿಬೇಡ. ನೀನು ಹೋಗುವ ಸ್ಥಳ ಬೆಂಕಿ. ಹೋಗುವ ಸ್ಥಳ ಯಾವುದು? ಬೆಂಕಿ. ಸೇವಕರ ಬಗ್ಗೆ ನೀನು ತುಚ್ಛೇದವಾದ ವ್ಯರ್ಥವಾದ ಮಾತುಗಳು ಮಾತಾಡಬಾರ್ದು. ಅವನು ಒಳ್ಳೆಯವನಾಗಿರ್ಲಿ ಕೆಟ್ಟವನಾಗಿರ್ಲಿ ಅದಕ್ಕೆ ಶಿಕ್ಷೆ ಅವನು ಅನುಭವಿಸ್ತಾನ. ದೇವರವನನ್ನು ಶಿಕ್ಷಿಸುವವನಾಗಿದ್ದಾನೆ, ದೇವರವನನ್ನು ಸರಿಪಡಿಸುವವನಾಗಿದ್ದಾನೆ, ದೇವರವನನ್ನು ಎಬ್ಬಿಸುವವನಾಗಿದ್ದಾನೆ. ನೀನ್ಯಾರು? ಅದನ್ನು ಎತ್ತಿ ಬಹಿರಂಗವಾಗಿ ಪ್ರಕಟಣೆ ಮಾಡುವುದಕ್ಕೆ ನೀನ್ಯಾರು? ಅದನ್ನು ಪ್ರಚುರ ಮಾಡುವುದಕ್ಕೆ ನೀನ್ಯಾರು? ಶಿಕ್ಷಕ್ಕೆ ಪಾತ್ರರಾಗಬೇಕಂತ ಇಷ್ಟ ಆಗಿದೆ ನಿನಗೆ? ನರಕಕ್ಕೆ ಹೋಗುವುದಕ್ಕೆ ಇಷ್ಟ ಆಗಿದೆ ನಿನಗೆ? ಆಲೋಚನೆ ಮಾಡು. ಶಿಕ್ಷೆ ತಪ್ಪಿಸಿಕೊಳ್ಳುವಂತ ಪ್ರಯತ್ನ ಮಾಡು. ಶಿಕ್ಷಕ್ಕೆ ಪಾತ್ರರಾಗಬೇಡ. ಎಲ್ಲರನ್ನ ಪ್ರೀತಿ ಮಾಡು, ಸಾಹಸದಲ್ಲಿರು, ಭಕ್ತಿಯಲ್ಲಿರು, ಯಥಾರ್ಥವಾಗಿರಿ. ನೀನು ತಿಳಿಯದೆ ಇನ್ನೊಬ್ಬರನ್ನ ಅಸಹ್ಯ ಪಟ್ಟುಕೊಂಡು, ಇದು ನಿನ್ನಲ್ಲಿ ನಡೀತಕ್ಕಂಥ ಮಿಸ್ಟಿಕ್. ಇದು ಪ್ರಾಬ್ಲಮ್ ಏನಂದ್ರೆ ಮಿಸ್ಟಿಕ್, ತಪ್ಪಿದು. ಈ ತಪ್ಪಿನಿಂದ ಪಾಪ ಮಾಡ್ತಾ ಇದೆಯಾ? ತಪ್ಪು ಮಾಡಿ ಪಾಪ ಮಾಡ್ತಾ ಇದೆಯಾ? ತಪ್ಪಂದ್ರೆ ಏನು? ನಮ್ಮ ಜೀವನದಲ್ಲಿ ನಮಗೆ ತಿಳಿಯದೇ ನಡೆದೋಗಂತ ಘಟನೆಗಳು. ತಪ್ಪುಗಳಂದ್ರೆ
ತಿಳಿಯಲಾರ್ದ ಮಾಡ್ತೀವಿ, ನಮ್ಗೆ ಗೊತ್ತಿಲ್ಲದೆ ನಮ್ಮ ಜೀವನ ಅಸೂಯೆ ಅಂತಕ್ಕಂಥದ್ದು ತಿಳಿಯಲಾರದ್ದು. ಅವ್ರನ್ನ ಅಸಹ್ಯ ಪಟ್ಕೊಂಡ್ರೆ ನಾನು ಈ ರೀತಿ ಆಗುತ್ತಾ, ನನಗೆ ಈ ರೀತಿ ಶಿಕ್ಷೆ ಆಗುತ್ತಾ ಅಂತ ಗೊತ್ತಿಲ್ಲ, ಆಗುತ್ತೆ ನಮ್ಮ ಜೀವನದಲ್ಲಿ ಮಾಡ್ತೀವಿ. ಅದರಿಂದ ಏನಾಗುತ್ತಂದ್ರೆ ತಪ್ಪಿನಿಂದ ಪಾಪ ಮಾಡ್ತೀವಿ, ಪಾಪದಿಂದ ಶಿಕ್ಷಕ್ಕೆ ಗುರಿ ಆಗ್ತಾ ಇದೀವಿ, ನರಕಕ್ಕೆ ಹೋಗ್ತಾ ಇದೀವಿ. ನಾವು ನರಕ ತಪ್ಪಿಸಿಕೊಳ್ಳಬೇಕು ಅಂತಂದ್ರೆ ನೀನು ಪಾಪ ಮಾಡಬಾರ್ದಂದ್ರೆ ಮಿಸ್ಟೇಕ್ಗಳು ಆಗ್ಲಾರ್ದಂಗ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಅದಕ್ಕೆ ಈ 4 ಜನರನ್ನು ತೋರಿಸಿದೆ, ನಿನ್ನ ತೋರಿಸ್ಬೇಕಾದ್ರೆ ಇನ್ನೂ ಬಹಳ ಜನ ಇದ್ದಾರೆ ಪ್ರಿಯರೇ. ಸಮಯ ಆಗಿದೆ, ದಿನ ಹಿಂಗೆ ಜಾಸ್ತಿ ಸಮಯ ಆಗ್ತಾ ಇದೆ, ಅದಕ್ಕಾಗಿ ಮುಗಿಸ್ತಾ ಇದ್ದೀನಿ. ಈ 4 ಜನ, ದಾವೀದನು, ಸೊಲೊಮೋನನು, ಹಿಜ್ಕೀಯನು ಮತ್ತಾರು ಮಿರಿಯಾಮಳು, ಆರೋನನು. ಈ 5 ಜನದಲ್ಲಿ ನೀವು ಕಲಿಬೇಕಾದದ್ದು ಏನಂತಂದ್ರೆ, ನನ್ನಲ್ಲಿ ಸೋಮರಿತನ ಇರಬಾರದು, ನನ್ನಲ್ಲಿ ಆಜ್ಞೆಗೆ ವಿರೋಧವಾಗಿ ಬದುಕಬಾರ್ದಂತ, ನನ್ನಲ್ಲಿ ಗರ್ವ ಇರಬಾರ್ದು, ನನ್ನಲ್ಲಿ ಅಸೂಯೆ ಅಂತಕ್ಕಂಥದ್ದು ಇರಬಾರದು. ಈ ಊಟ್ರಿಗೆ ನಾನು ದೂರ ಇರಬೇಕು. ಅದಕ್ಕೆ ಯಾವಾಗ್ಲೇ ನಾವ್ ಏನ್ ಮಾಡ್ಕೊಳ್ಬೇಕಂತ, ನಾವು ಕ್ರಿಸ್ತನಲ್ಲಿ ಇದ್ದೀವೋ ಇಲ್ಲ ಅಂತೇಳಿ ನಮ್ಮನ್ನು ನಾವು ಪರಿಶೋಧನೆ ಮಾಡ್ಕೊಂಡು ಈ ತಪ್ಪುಗಳು ನನ್ನ ಜೀವನದಿಂದ ಏನಾದ್ರೂ ನಾನು ಯಾರನ್ನಾದ್ರೂ ಅಸೂಯೆ ಪಟ್ಕೊಳ್ತಾ ಇದ್ದೀನಾ, ಅಥವಾ ನಾನು ಏನಾದ್ರೂ ಗರ್ವ ಪಟ್ಟು ನಾನು ಮನೆ ಬಂಗ್ಲೆ ನಂದು ಎಲ್ಲ ತೋರಿಸ್ಕೊಂಡು ತಿರುಗಾಡ್ತಾ ಇದ್ದೀನಾ, ಅಥವಾ ನಾನು ದೇವರಿಗೆ ವಿರೋಧವಾಗಿ ಏನಾದ್ರು ತಪ್ಪು ಮಾಡ್ತಾ ಇದ್ದೀನಾ, ಅಥವಾ ಸೋಮರಿತನದಿಂದ ಅಥವಾ ನಿರ್ಲಕ್ಷ್ಯದಿಂದ ನನ್ನ ಜೀವನ ಏನಾದ್ರೂ ಸಾಗಿಸ್ತಾ ಇದ್ದೀನಾ, ಇವೆಲ್ಲವರಿಂದ ತಪ್ಪು ನಡೀತಾ ಇದೆ, ತಪ್ಪದಿಂದ ಪಾಪ ನಡೀತಾ ಇದೆ, ಪಾಪದಿಂದ ಘೋರಗಳು ನಡೆದು ಹೋಗ್ತಾ ಇದ್ದಾವೆ ಅಂತ ತಿದ್ದುಕೊಂಡು ಜೀವನ ಮಾಡ್ಬೇಕೆಂಬುದಾಗಿ ನಿಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಇಷ್ಟೇ ಪ್ರಿಯರೇ, ನೀವು ಭಕ್ತಿವಂತರಾಗ್ರಿ, ಯಥಾರ್ಥವಂತರಾಗಿ ಬಾಳ್ರಿ, ದೇವರ ದೃಷ್ಟಿಗೆ ಯೋಗ್ಯರಾಗಿ ಕಾಣ್ರಿ. ಯಾವಾಗಲೇ ನಿಮ್ಮನ್ನು ನೀವು ಆಲೋಚನೆ ಮಾಡಿಕೊಂಡು ನಡ್ರಿ. ಇನ್ನೊಬ್ರು ತಪ್ಪುಗಳನ್ನು ನೋಡುವುದಕ್ಕಿಂತ ನನ್ನ ತಪ್ಪುಗಳನ್ನೇ ನಾನು ನೋಡಿಕೊಂಡು ಒಂದು ಜಸ್ಟ್ ಮಿಸ್ಟೇಕ್ ಏನಾನ ಆಗಿದ್ರೆ ಆ ಮಿಸ್ಟೇಕ್ ಗಳನ್ನು ಸರಿಪಡಿಸಿಕೊಂಡು ನಾವು ಮುಂದಕ್ಕೆ ಹೋಗ್ಬೇಕಂತ ಹೇಳಿ ಕೇಳಿಕೊಳ್ಳುತ್ತಾ, ಪ್ರೀತಿಯಿಂದ ನಿಮಗೆ ಹೇಳುತ್ತಾ ಈ ಮಾತುಗಳಿಗೆ ಮುಗಿಸ್ತಾ ಇದ್ದೀನಿ. ದೇವ್ರಿ ಮಾತುಗಳಿಂದ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ, ಮಹೋನ್ನತನೇ, ಪರಮ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನಗೆ ವಂದನೆಗಳು, ಸ್ತೋತ್ರಗಳಪ್ಪ. ದೇವ, ಕೆಲವರ ಜೀವಿತಗಳನ್ನು ನಾವು ನೋಡಿದ್ದೇವೆ, ತಿಳಿಯದೇ ಮಾಡಿರ್ತಕ್ಕಂಥ ತಪ್ಪುಗಳು ನಮಗೆ ಕಾಣ್ತಾ ಇದ್ದಾವೆ, ತಿಳಿದ ತಪ್ಪುಗಳು ಕೂಡ ಕಾಣ್ತಾ ಇದ್ದಾವೆ. ತಿಳಿದು ತಪ್ಪು ಮಾಡಿದ್ರು ಅವು ತಪ್ಪುಗಳೇ, ಔಟ್ರಿಗೆ ಪ್ರತಿಫಲ ಅವರು ನಾಶ ಆಗಿದ್ದಾರೆ, ಮತ್ತೆ ಗರ್ವಪಟ್ಟು ನಾಶ ಆಗಿದ್ದಾರೆ, ಅಸೂಯೆ ಪಟ್ಟು ನಾಶ ಆಗಿದ್ದಾರೆ, ಮತ್ತು ದೇವ ಮತ್ತು ಅದು ನಿನಗೆ ವಿರುದ್ಧವಾಗಿ ನಡ್ಕೊಂಡು ನಷ್ಟಪಟ್ಟಿದ್ದಾರೆ, ಮತ್ತು ಸೋಮರಿತನದಿಂದ ನಿರ್ಲಕ್ಷ್ಯದಿಂದ ತಮ್ಮ ಜೀವಿತಗಳನ್ನು ಕಳ್ಕೊಂಡು ಶಿಕ್ಷೆಯನ್ನು ಅನುಭವಿಸಿದ್ದಾರೆ. ಅವರ ಚರಿತ್ರೆಗಳನ್ನು ನಾವು ನೋಡುವಾಗ ಭಯ ಆಗ್ತಾ ಇದೆ ದೇವ. ನಾವು ಕೂಡ ಅದರಂತೆ ಆಗದಂತೆ ಭಯಭಕ್ತಿಯಿಂದಲೂ ಬದುಕುವುದಕ್ಕಾಗಿ ನಮಗೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ತಾ ಇದ್ದೇನೆ ದೇವ. ಈ ರಾತ್ರಿ ಸಮಯದಲ್ಲಿ ವಾಕ್ಯವನ್ನು ಕೇಳಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ತಮ್ಮನ್ನು ತಾವು ಪರಿಶೋಧಿಸಿಕೊಂಡು ಏನಾದ್ರೂ ಈ ರೀತಿಯಾಗಿ ಈ 4 ತಪ್ಪುಗಳಲ್ಲಿ ಏನಾದ್ರೂ ಒಂದು ತಪ್ಪಿದ್ರೆ ಅವರ ತಪ್ಪುಗಳನ್ನು ಸರಿಪಡಿಸಿಕೊಂಡು ಬದುಕುವಂತ ಭಾಗ್ಯ ಅವರಿಗೆ ಅನುಗ್ರಹಿಸಬೇಕೆಂಬುದಾಗಿ ಬೇಡ್ತಾ ಇದ್ದೇನೆ. ಅನಾರೋಗ್ಯದಿಂದ ನರಳುವಂತವರನ್ನು ಆಶೀರ್ವದಿಸ್ರಿ, ಬಲಪಡಿಸ್ರಿ, ಸ್ವಸ್ಥತೆಯನ್ನು ನೀಡ್ರಿ, ಸಂಪೂರ್ಣವಾದಂತಹ ಆರೋಗ್ಯವನ್ನು ದಯಪಾಲಿಸ್ರಿ. ಆತ್ಮಿಕ ರೋಗಗಳು ಬಹಳ ಇದಾವೆ ದೇವ. ಸಭೆಗಳಲ್ಲಿ ಆತ್ಮಿಕ ರೋಗವನ್ನು ತೆಗೆದುಹಾಕಿ ಯಥಾರ್ಥವಾದಂತ ಹೃದಯವನ್ನು ಕೊಟ್ಟು ಯಥಾರ್ಥವಾದಂತ ಬದುಕನ್ನು ಕೊಟ್ಟು ಅವರನ್ನು ಆಶೀರ್ವಾದ ಮಾಡ್ಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ತಾ ಇದ್ದೇನೆ ದೇವ. ವಾಕ್ಯ ಕೇಳಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸ್ರಿ. ವಾಕ್ಯಕ್ಕೆ ಒಪ್ಪಿಸ್ತಾ ಇದ್ದೀನಿ. ವಾಕ್ಯದಿಂದ ಎಲ್ಲರನ್ನು ಬಲಪಡಿಸಬೇಕೆಂಬುದಾಗಿ ಬೇಡುತ್ತಾ ಸಮಸ್ತವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತಾ ಈ ಚಿಕ್ಕ ಪ್ರಾರ್ಥನೆ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನಪ್ಪ ತಂದೆ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ಅನ್ಯೋನ್ಯತ ಸಹವಾಸವು ಈಗಲೂ ಯಾವಾಗಲೂ ಸದಾಕಾಲ ನಮ್ಮೊಂದಿಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೆ ವಂದನೆಗಳು.